ನಮೋ ರಂಗಭೂಮಿ, ನಮೋ ನಮೋ ರಂಗಭೂಮಿ, ನಮಾಮಿ ರಂಗಭೂಮಿ, ನಮೋ ರಂಗಭೂಮಿ, ನಮಾಮಿ ರಂಗಭೂಮಿ, ನಮಾಮಿ ನಮಾಮಿ ಸ್ಮರಾಮಿ ಸ್ಮರಾಮಿ, ನಮಾಮಿ ನಮಾಮಿ ಸ್ಮರಾಮಿ ಸ್ಮರಾಮಿ, ನಮೋ ರಂಗಭೂಮಿ, ನಮೋ ರಂಗಭೂಮಿ, ನಮಾಮಿ ರಂಗಭೂಮಿ, ನಮೋ ರಂಗಭೂಮಿ, ನಮೋ ರಂಗಭೂಮಿ. ನಾಟಕ ಸದಾರಮೆ ಪ್ರಸ್ತುತಪಡಿಸುವ ಸಂಸ್ಥೆ ಪರಸ್ಪರ. ನಿರ್ದೇಶನ ಮಾ ಭಾಸ್ಕರ್, ಸಂಗೀತ ವಿ.ಎನ್. ಅಶ್ವಥ್. ಈಗ ನಾಟಕ ಸದಾರಮೆ. ಪ್ರಭುಗಳಿಗೆ ಪ್ರಣಾಮಗಳು. ಮಂತ್ರಿಗಳೇ, ಕುಮಾರ ಮಾರ್ತಾಂಡನ ವಿವಾಹದ ಪ್ರಯುಕ್ತ ನೆರೆ ರಾಜದ ರಾಜಕುಮಾರಿಯನ್ನು ಫೋಟೋವನ್ನು ತರಿಸುವಂತೆ ಹೇಳಿದಿನಲ್ಲ, ಅದನ್ನು ಪಾಲಿಸಿದಿರಾ? ಪಾಲಿಸಿರುವನು ಮಹಾಪ್ರಭು, ಪರಾಮರಿಸಬಹುದು. ಪ್ರಭು, ಈ ಚಿತ್ರವಿದೆಯಲ್ಲ, ಇದು ವಂಗ ದೇಶದ ರಾಜಕುಮಾರಿ ವಾಸಂತಿಯದು. ಮತ್ತೆ ಆ ಚಿತ್ರವಿದೆಯಲ್ಲ, ಅದು ಕಳಿಂಗ ದೇಶದ ರಾಜಕುಮಾರಿ ಕಾಂತಿಮತಿಯದು. ಇನ್ನು ಇಲ್ಲಿ ತೋರುತ್ತಿರುವುದಲ್ಲ, ಇದು ಬೇರೆ ದೇಶದ ರಾಜಕುಮಾರಿ ಅದು. ಪ್ರಭು, ಅಲ್ಲಿ ಕಾಣುತ್ತಿದೆಯಲ್ಲ, ಅದು ಪಾಂಡ್ಯ ದೇಶದ ರಾಜಕುಮಾರಿ ಪಂಪಾವತಿಯದು. ಇನ್ನು ಚೋಳನಾಡಿನ ರಾಜಕುಮಾರಿ ಚಿತ್ರವತಿಯದು. ಪ್ರಭು, ಹಬ್ಬ, ಏನು ರೂಪು, ಎಂತಹ ಸೊಗಸು! ಇಂತಹ ಸುರಸುಂದರಿಯನ್ನು ಸೃಷ್ಟಿಸಲು ಸೃಷ್ಟಿಕರ್ತನಿಗೆ ಕಾಲವಿಷ್ಟು ವ್ಯಯವಾಯಿತು ಪಾಪ. ಮಂತ್ರಿಗಳೇ, ಪ್ರಭು, ಈ ರಾಜಕನ್ಯೆಯರು ಸೌಂದರ್ಯದಲ್ಲಿ ಒಬ್ಬರೊಬ್ಬರು ಮೀರಿಸುವರು. ಸನ್ಯಾಸ ದೀಕ್ಷೆಯಲ್ಲಿರುವ ಕುಮಾರರು ಇಂತಹ ಶಿಲಾಬಾಲಕಿಯರನ್ನು ಕಂಡರೆ ತನ್ನ ಯೋಗಾಭ್ಯಾಸ ವೇದಾಂತ ಅಧ್ಯಯನಕ್ಕೆ ತಿರಾಂಜಲಿಟ್ಟು ರಸಿಕರಾಗಿ ಪ್ರಜೆಗಳ ಪ್ರೀತಿಯ ಪ್ರಭುವಾಗಿ ನಮ್ಮ ಮೆಚ್ಚಿನ ಕುಮಾರರಾಗಿ ಬಾಳುವುದರಲ್ಲಿ ಸಂದೇಹವೇ ಇಲ್ಲ. ಅಪ್ಪಾಜಿ ಅವರಿಗೆ ನನ್ನ ಅನಂತ ವಂದನೆಗಳು. ಕೀರ್ತಿವಂತನಾಗಿ ಬಾಳು ಕುಮಾರ. ಅಪ್ಪಾಜಿ, ನನ್ನನ್ನು ಬರಹೇಳಿದ ಕಾರಣವೇನು? ಕುಮಾರ, ಇದುವರೆಗೂ ನೀನು ಬ್ರಹ್ಮಚರ್ಯನ್ನು ಪಾಲಿಸಿಕೊಂಡು ಬಂದಿದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ. ಆದರೆ ವಯೋಧರ್ಮಕ್ಕನುಗುಣವಾಗಿ ಆಯಾಯ ಮಂಗಳ ಕಾರ್ಯಗಳನ್ನು ಸಕಾಲದಲ್ಲಿ ಮಾಡಿ ಮುಗಿಸಿದರೆ ಅದರಿಂದ ಯಾರಿಗೂ ಬಾಧಕವಿಲ್ಲ. ಕುಮಾರ, ನಮಗೂ ವಯಸ್ಸಾಯಿತು. ಈ ಸಂಪತ್ಭರಿತ ತೇಜೋ ನಗರವನ್ನು ನಿರ್ವಹಿಸಲು ನಾನು ಅಸಕ್ತನಾದೆ. ಆದುದರಿಂದ ನಿನಗೆ ಯುವರಾಜ ಪಟ್ಟಾಭಿಷೇಕವನ್ನು ಮತ್ತು ವಿವಾಹವನ್ನು ಏಕಕಾಲದಲ್ಲಿ ಮಾಡಿ ಮುಗಿಸಿ ನಾನು ವಿಶ್ರಾಂತಿಯಿಂದಿರಬೇಕೆಂದು ಯೋಚಿಸಿದ್ದೇನೆ. ಇದಕ್ಕೆ ನಿನ್ನ ಅಭಿಮತ ಏನು ಕುಮಾರ? ಅಪ್ಪಾಜಿ, ನಾನು ಹೇಳುವ ಮಾತು ನಿಮಗೆ ರುಚಿಸಲಾರದು. ನಾನು ನಾರಿಯರನ್ನು ನಿರ್ದಾಕ್ಷಿಣ್ಯವಾಗಿ ಕಾಣುತ್ತೇನೆಂದಲ್ಲ. ನಮ್ಮ ಭರತಖಂಡದಲ್ಲಿ ಪುರಾತನ ಕಾಲದಿಂದಲೂ ವೀಕ್ಷಿಸಿದರು ಘೋರ ಕಾಳಗಕ್ಕೆ, ಅನಂತ ಹತ್ಯಾಕಾಂಡಕ್ಕೆ, ಏನೂ ಹರಿಯದವರ ಆಹಾಕಾರಕ್ಕೆ ಕಾರಣರಾಗಿ ಪವಿತ್ರ ನದಿಗಳೆಲ್ಲ ಸದಾ ರಕ್ತಸಿಕ್ತವಾಗಿ ಹರಿಯುವಂತೆ ಮಾಡಿದವರಾರು. ಇಂತಹ ಕಷ್ಟ ನಷ್ಟಗಳಿಗೆ, ಸಾವು ನೋವುಗಳಿಗೆ ಕಾರಣರಾದವರೇನು ಸಾಮಾನ್ಯ ಸ್ತ್ರೀಯರೇ, ಜಗದ್ವಿಖ್ಯಾತ ಪತಿವ್ರತ ಶಿರೋಮಣಿಯರು. ಅಂಥವರಲ್ಲಿ ಒಬ್ಬರಾದ ದ್ರೌಪದಿಯು ತನ್ನ ದುರ್ಮಾಟಕ್ಕೆ ಸಿಲುಕಿದ ಬಂಧು ಬಾಂಧವರಲ್ಲಿಯೇ ವಿರೋಧ ಉಂಟಾಗಿಸಿ
ಅಸಂಖ್ಯಾತ ವೀರಾದಿ ವೀರರ ಸಾವು ನೋವುಗಳಿಗೆ ಕಾರಣರಾದವು. ಇನ್ನೊಬ್ಬ ಪವಿತ್ರ ವನಿತೆ, ಶ್ರೀರಾಮಚಂದ್ರನ ಸ್ನೇಹದ ಮಡದಿ ಸೀತಾಮಾತೆ, ಪರಮಶಿವಭಕ್ತನಾದ ದಶಕಂಠನ ಮನೋಚಂಚಲಕ್ಕೆ ಕಾರಣಳಾಗಿ ಆ ದಾನವೇಂದ್ರನ ವಂಶಕ್ಕೆ ಕಾಲಕಂಠನ ಕರೆ ಕಳುಹಿದ್ದಳು. ಇನ್ನು ಈ ಕಲಿಯುಗದಲ್ಲಿ ಮಾಯಾ ಸ್ವರೂಪಿಣಿಯರಾದ ನಾರೀಮಣಿಯರನ್ನು ಹೊರಿಸುವುದಾದರೆ ನಮ್ಮ ಅವನತಿಗೆ ನಾವೇ ಆಹ್ವಾನ ಕೊಟ್ಟಂತಾಗುವುದಿಲ್ಲವೇ? ಮಾತೃವಿಲ್ಲದ ಮಗುವೆಂಬ ಮಮಕಾರದಿಂದ ಈತನ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಬಾರದಂತೆ ಏಕಾಂತವಾಸಿಯಾಗಿ ಬಿಟ್ಟಿದ್ದೇ ಈಗ ದೊಡ್ಡ ಅಪರಾಧವಾಗಿ ಪರಿಗಣಿಸಿದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬದ್ದಿಗಿತ್ತೆ. ಮಂತ್ರಿಗಳೇ, ಪ್ರಭು, ನೀವಾದರೂ ಒಂದು ಸಾರಿ ಪ್ರಯತ್ನಿಸಿ ನೋಡಿ. ಯುವರಾಜ, ತಾವು ಇದುವರೆಗೆ ವಾದಿಸಿದ ಮೊಂಡುವಾದವನ್ನೇ ನೆರವರಲ್ಲಿ ಹೇಳಿದರೆ ನಿಮ್ಮ ಮೇಲೆ ಪ್ರಜೆಗಳಿಗೆ ಆಕ್ರೋಶ ಉಂಟಾಗಿ ಅವರ ತಾತ್ಸಾರದಿಂದ ನೋಡಲು ನೀವೇ ಅವಕಾಶ ಮಾಡಿಕೊಟ್ಟಂತಾಗುವುದಿಲ್ಲವೇ? ವಂಶ ಪರಂಪರಾನುಗತವಾಗಿ ಬಂದ ಆ ರತ್ನ ಸಿಂಹಾಸನವನ್ನು ಅನ್ಯಾಯವಾಗಿ ಅನ್ಯರ ಪಾಲು ಮಾಡಲು ಆಸ್ಪದ ಕೊಡಬೇಡಿ. ಪ್ರಭುಗಳಿಗೆ ಇಂತಹ ಸಕಲ ಗುಣ ಸಂಪನ್ನರಾದ ಕುಮಾರರಿದ್ದು ಅವರನ್ನು ಮನೋವ್ಯಾಧಿಗೆ ಗುರಿ ಮಾಡಬೇಡಿ. ಪ್ರಬುದ್ಧರಾದ ತಾವೇ ಹೀಗೆ ರಾಜ್ಯವನ್ನು ಆಳಲು ಹಿಂದೇಟು ಹಾಕುತ್ತಿದ್ದಾರೆ ನೆರೆ ರಾಜರುಗಳಿಗೆ. ಅದನ್ನು ಈ ರಾಜ್ಯವನ್ನೆಲ್ಲ ಕಬಳಿಸಲು ಅವರಿಗೆ ಅವಕಾಶ ಮಾಡಿಕೊಟ್ಟಂತಾಗುವುದಿಲ್ಲವೇ? ಆದುದರಿಂದ ತಾವುಗಳು ಈ ವಿಷಯದಲ್ಲಿ ಕೊಂಚ ಕಾಲ ಆಲೋಚಿಸಬೇಕಾಗಿ ವಿನಂತಿಸುತ್ತೇನೆ. ಮಂತ್ರಿವರ್ಯ, ತಮ್ಮ ಸಲಹೆ ಪ್ರತಿಯೊಬ್ಬ ಕ್ಷತ್ರಿಯ ಕುಮಾರನಿಗೂ ಸಲ್ಲತಕ್ಕದ್ದು. ಆದರೆ ಸಕಲ ಸುಖ ಭೋಗ ಭಾಗ್ಯಗಳನ್ನು ತ್ಯಜಿಸಿ ಸದಾಶಿವನ ಸನ್ನಿಧಿಗೆ ಸಮೀಪದಲ್ಲಿರುವ ಯೋಗಾಭ್ಯಾಸವನ್ನು ತ್ಯಜಿಸಲಿ, ಅಥವಾ ಬಂಧು ಬಾಂಧವರು ಮಡದಿ ಮಕ್ಕಳೆಂಬ ಮೋಹದಿಂದ ಎಂದೆಂದಿಗೂ ಪಾರಾಗಲಾರದ ನಿಸ್ಸಾರವಾದ ಸಂಸಾರ ಸಾಗರದಲ್ಲಿ ಘೋರ ಪ್ರಪಾತಕ್ಕೆ ಬೀಳಲಿ? ಅಪ್ಪಾಜಿ, ಅಪ್ಪಾಜಿ, ಪೂರ್ವ ಜನ್ಮಗಳ ಸುಕೃತದಿಂದಲೂ ಮಾನವನಾಗಿ ಹುಟ್ಟಿ ದೈವನಿಷ್ಠನಾಗಿರುವ ನನ್ನನ್ನು ದೈವ ಭ್ರಷ್ಟನಾಗಿ ಮಾಡಬೇಕು. ಪ್ರಜಾಕೋಟಿಗೆ ಪಿತನಾಗಿ ಸಲಹುವ ಆ ಪರಮೇಶ್ವರನ ಪಾದಾರವಿಂದವನ್ನು ಸೇರಲು ನನಗೆ ಅನುಜ್ಞೆಯನ್ನು ನೀಡಿ ತಾವು ನಿಶ್ಚಿಂತೆಯಿಂದಿರಿ. ಯುವರಾಜ, ತಾವು ಆಜನ್ಮ ಸ್ತ್ರೀ ದ್ವೇಷಗಳಾಗಿದ್ದರೂ ಚಿಂತೆ ಇಲ್ಲ. ಆದರೆ ಈ ತೇಜೋ ನಗರದ ಏಕಮಾತ್ರ ರಾಜಕುಮಾರರಾದ ನೀವು ಆ ರತ್ನ ಸಿಂಹಾಸನಾಧ್ಯಕ್ಷರಾಗಿದ್ದುಕೊಂಡು ಬ್ರಹ್ಮಚಾರಿಗಳಾಗಿಯೇ ಇದ್ದು ಈ ರಾಜ್ಯವನ್ನು ರಕ್ಷಿಸಬಹುದಲ್ಲವೇ? ಅಮಾತ್ಯರೇ, ಇದುವರೆಗೂ ನಾನು ಹೇಳಿದ ಮಾತುಗಳು ನಿಮಗೆ ಅರ್ಥವಾಗಲಿಲ್ಲವೇ? ಪುರಾತನ ಕಾಲದಿಂದ ಆ ರತ್ನ ಸಿಂಹಾಸನಕ್ಕಾಗಿ ಅದೆಷ್ಟು ರಕ್ತಪಾತವಾಗಿರುವುದೆಂಬುದನ್ನು ಅರಿತ ಹಿರಿಯವರಾದ ತಾವೇ ಹೀಗೆ ಮಾತನಾಡುವುದೇ? ಸೂರ್ಯನಂತೆ ಪ್ರಕಾಶಿಸುತ್ತ ಪ್ರಜ್ವಲಿಸುತ್ತಿರುವ ಆ ರತ್ನ ಸಿಂಹಾಸನದಲ್ಲಿ ವೀರಾದಿ ವೀರರ ಸಾವು ನೋವುಗಳಿಂದ ನರಳುತ್ತಿರುವ ನಿಸ್ತೇಜ ವದನಗಳು, ಅವರ ಪ್ರಿಯ ಪತ್ನಿಯರಾದ ವನಿತ ರತ್ನಗಳ ಶೋಕರಸ ತುಂಬಿದ ಮುಖಗಳು, ಹೆತ್ತ ತಂದೆ ತಾಯಂದಿರು ತನ್ನ ಮಕ್ಕಳು ರಣಾಂಗಣದಲ್ಲಿ ಸಾಯದೆ ಒದ್ದಾಡುತ್ತಿರುವುದನ್ನು ಕಂಡು ಹಲುಬುವರ ನಿರಾಶೆ ನೀಲ ನಯನಗಳು, ಮಧೋನ್ಮತ್ತ ರಾಜರ ಬರ್ಜಿಗೆ ಸಿಕ್ಕಿದ ಪ್ರಾಣಿಗಳ ವಿಕಾರ ಕೂಗು ಆ ಸಿಂಹಾಸನದಿಂದ ಪ್ರತಿಧ್ವನಿಸುತ್ತಿದೆ. ಕಾಲನ ದೂತರಂತೆ ಕಂಡುಬರುವ ಈ ಕಾಲಾಳುಗಳು, ಸ್ಮಶಾನದ ಪಿಶಾಚ ಗೃಹದಂತಿರುವ ಈ ಅರಮನೆ, ಮುಳ್ಳಿನ ಹಾಸಿಗೆಯಂತಿರುವ ಆ ಅಂಶ ತೋಲಿಕಾ ತಲ್ಪ ನನ್ನನ್ನು ಈ ನರಕಮಯ ಸ್ಥಾನದಲ್ಲಿ ನಿಲ್ಲಬೇಡವೆಂದು ಹಣಗಿಸುತ್ತಿದೆ. ಅನನ್ಯ ಭಕ್ತಿ ಭಾವದಿಂದ ಆ ಆದಿದೇವನಾದ ಹರಿಶ್ಚರನನ್ನು ಆರಾಧಿಸಿ ಆತನ ಸಾಮೀಪ್ಯ ಸೇರೆಂದು ದಶ ದಿಕ್ಕುಗಳಿಂದ ಕೂಗಿ ಕೂಗಿ ಹೇಳುತ್ತಿದೆ. ಅಪ್ಪಾಜಿ, ಅಪ್ಪಾಜಿ,
ಕೇಳಿ ಸಹಿಸಲಾರೆ. ಹೇ ಜಗತ್ರಕ್ಷಕ, ಈ ಪ್ರಳಯಾಗ್ನಿ ಜ್ವಾಲೆಯಿಂದ ನನ್ನನ್ನು ಪಾರು ಮಾಡಲಾರೆಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕುಮಾರ ಕುಮಾರ, ನೋಡಿದಿರ ಸಚಿವೇಂದ್ರ, ಇಂತಹ ಮುದ್ದು ಮೂಢಾತ್ಮರಿಗೆ ಮದ್ದು ಕೊಡುವರು ಯಾರು? ಯಾವ ಜನ್ಮದ ಪಾಪದ ಫಲವು ಈ ಜನ್ಮದಲ್ಲಿ ಮಗನಾಗಿ ಈ ರೀತಿ ಕಾಡುತ್ತಿದೆ? ಭಗವಂತ, ಎಂದಿಗೆ ಈತನಿಗೆ ಸದ್ಬುದ್ಧಿಯನ್ನು ಕರುಣಿಸುವೆಯೋ? ಮಹಾಪ್ರಭು, ತಾವು ಅಧೀರರಾಗಬೇಡಿ. ರಾಜಕುಮಾರರು ಎಷ್ಟೇ ವಾದ ಮಾಡಿದರು ನಾನದನ್ನು ನಂಬಿ ಕೈಕಟ್ಟಿ ಕುಳಿತುಕೊಳ್ಳುವನಲ್ಲ. ತಮ್ಮ ಪರಂಪರೆಯಲ್ಲಿ ಯಾರಾದರೂ ಒಬ್ಬರಿಗಾದರೂ ವೈರಾಗಿಯಾಗಿದ್ದಾರೆಂಬುದನ್ನು ನಾನು ಕೇಳಿಯೇ ಇಲ್ಲ. ಅಂಥದ್ರಲ್ಲಿ ವೀರ ಕ್ಷತ್ರಿಯ ಶಿಖಾಮಣಿಗಳಾದ ಈ ಗುಂಪಿನಲ್ಲಿ ಜನಿಸಿದ ಈ ರಾಜರು ಎಂದಿಗೂ ವೈರಿಗಳಾಗುವುದಿಲ್ಲ, ವೈರಾಗಿಗಳಾಗುವುದೇ ಇಲ್ಲ. ಇದು ಮಾರ್ತಾಂಡರಲ್ಲಿ ಮನೆ ಮಾಡಿರುವ ಮೌಢ್ಯ. ಇದು ಕೆಲ ಕಾಲ ಮಾತ್ರ ಅಷ್ಟೇ. ಇದು ನನಗೆ ಚೆನ್ನಾಗಿ ತಿಳಿದಿದೆ. ಆಗಲಿ, ದೈವಗಳಾದಂತಾಗಲಿ. ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ. ಅಪ್ಪ ತಂದೆ ಎಲ್ಲಾರ್ಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡೋ ಹಾಗೆ ನನಗೆ ದುಡ್ಡು ಮಾತ್ರ ಕೊಟ್ಟು ಕಾಪಾಡಪ್ಪ. ನೋಡಿ, ಅಂಗಡಿಗೆ ಬೇರೆ ಹೋಗೋದಕ್ಕೆ ಹೊತ್ತಾಯ್ತು. ಈ ನನ್ನ ಮಗ ಆದಿ ಎಲ್ಲೋದ್ನೋ ಗೊತ್ತಿಲ್ಲ. 12 ಕತ್ತೆ ವಯಸ್ಸಾದ್ರು ಇನ್ನು ಮಕ್ಕಳ ಜೊತೆ ಆಟ ಆಡೋದು ಬಿಡ್ಲೇ ಇಲ್ಲ. ಒರೆ ಆದಿ, ಒರೆ ಆದಿ, ಏ ಆದಿಮೂರ್ತಿ, ಓ ಹೆಂಗ್ರ ಯಾರ ಇದ್ದ? ಅಯ್ಯೋ ಅಯ್ಯೋ ಹೊಟ್ಟೆಗೆ ವಸ್ತಾಡು ಹೆಂಗೇನ್ ಕೇಳಿಸ್ತಾಡ? ಏಯ್ ಯಾರ ಇದ್ದ? ಮದುವೆ ಮಾಡೋ ವಯಸ್ಸಾಯ್ತು, ಇನ್ನು ಮಕ್ಳ ಜೊತೆ ಆಟ ಆಡೋದು ಬಿಡ್ಲಿಲ್ಲ ನೀನು, ಅಲ್ವಾ? ಅಂಗಡಿಗೆ ಹೋಗೋದಕ್ಕೆ ಹೊತ್ತಾಗ್ಲಿಲ್ವೇನೋ? ಅಯ್ಯ ಅಯ್ಯ, ಅಂಗಡಿ ಅಂತಲೂ ಜ್ಞಾಪಕ ಬಂತು. ಏಮೇ ನೆನ್ನೆ ನೀನು ಆ ತಕ್ಕಡಿಯಿಂದ ಇಷ್ಟಪ್ಪ ಹುಣಸೆ ಇಟ್ಬಿಟ್ಟು ಮೆಲ್ಲಗ್ ಮಾತಾಡೋ, ಎಲ್ಲರಿಗೂ ಕೇಳಿಸುತ್ತೆ. ನೀನು ನೆನ್ನೆ ತಕ್ಕಡಿಯಿಂದ ಹುಣಸೆ ಹಣ್ಣು ಇಟ್ಬಿಟ್ಟು ಹಂಗೆ ಕೊಟ್ಬಿಟ್ಟು ವ್ಯಾಪಾರ ತಿರ್ಗ ಅದನ್ನೇ ಹೇಳ್ತಲ್ಲೋ. ಏನೋ ಆಗಿದೆ, ನನ್ನ ಮಾನ ಕಳಿಬೇಕು ಅಂತಾನೆ ಹುಟ್ಟಿದ್ಯಲ್ಲೋ. ದರಿದ್ರ ಮುಂದೆ ನನ್ನ ಮಗನೇ. ನೀನು ಹಿಂಗೆ ಬೈತಾ ಇರು, ನಿಂದ ಹೊಟ್ಟೆ ಹೊಡೆದಾಕ್ಬಿಡ್ತೀನಿ. ಅದೇ ಆದಿಮೂರ್ತಿ, ನಾಯನ ಕಾದ್ಯಮ್ರ ನಾಕೆ ಕೊಡ್ತಾವನ್ ಚಪ್ತಾವ. ನಾನು ಅಂದ್ರೆ ನೀನು ಹೇಳ್ದಂಗೆಲ್ಲ ಬಯಸ್ಕೋಬೇಕಾ? ನೀನು ಹಿಂಗೆ ಮಾಡ್ತಾ ಇರು. ನಾನೇನು ಮಾಡ್ತೀನಿ ಗೊತ್ತಾ? ಅಂಗಡಿಗೆ ಬರೋ ಗಿರಾಕಿಗಳ ಮುಂದೆ ಎಲ್ಲ ನೀನು ತಕ್ಕಡಿ ಹಿಂದೆ ಎಣಿಸಿರೋದು, ಸೇರು ಒಳಗಿಂದ ಇಟ್ಟು ಹಳ್ಳೆ ಚೆಂಡು ಎಲ್ಲ ತೆಗೆದು ತೋರಿಸಿ ನಿನ್ನ ಮಾನನ ಹರಾಜಾಗ್ಬಿಡ್ತೀನಿ. ಅಯ್ಯ ತಪ್ಪಾಯ್ತು ಕಣ. ಅಟ್ಲಂತ ಚೈ ಕುಡಿದ್ರ ವ್ಯಾಪಾರ ಗುಟ್ನ ರಟ್ ಮಾಡ್ತಾರೇನೋ? ಈ ನಿನ್ನ ಈ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ. ಬರೋ ಗಿರಾಕಿಗಳ ಮುಂದೆ ತೋರಿಸು. ಏನಾದ್ರು ನನ್ನ ಮುಂದೆ ತೋರ್ಸಕ್ ಬಂದ್ರೆ ಹೊಟ್ಟೆ ಹೊಡೆದಾಕ್ಬಿಡ್ತೀನಿ. ಮಾತಾಡ್ತಿದ್ರೆ ಹೊಟ್ಟೆ ಹೊಡೆದಾಕ್ತೀನಿ ಅಂತಾನಲ್ಲಪ್ಪ. ಅದೇ ನಿಮ್ಮ ಅಯ್ಯ ಕಾದಿಂಬ್ರ ನಾನೇ ಕೊಟ್ಟಾನ ಚಪ್ತಾವ. ಅಯ್ಯ ಆಯ್ತಾ, ಏನೇನೋ ಹೇಳ್ಬಿಟ್ರೆ ಕೇಳ್ಬೇಕಾಗುತ್ತಾ? ಓ ಅದೇ ನೀನು ಬರ್ತಾ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಯಾರು ಈ ಬುದ್ಧಿನೆಲ್ಲ ಹೇಳ್ಕೊಟ್ಟಿದ್ದು? ನೀನಿದೆಯಲ್ಲ ಗೋಳೂರ್ಗೆ ಹೋಗ್ಬಿಟ್ಟಂಗೆ. ನಿನ್ನ ಬಿಟ್ಟು ನಾನು ಇನ್ಯಾರ ಹತ್ರ ಬುದ್ಧಿ ಕಲಿಯಕ್ ಹೋಗ್ಲಿ? ಇದಕ್ಕೆ ನಮ್ಗೆ ಕೋಪ ಬರೋದು. ಅಲ್ಲ ಕಣೋ, ನೀನ್ ಮಾತಿರ್ತದೆ ಹಿಂಗ ಅಂದ್ಬಿಟ್ರೆ ಹೆಂಗೆ? ಹೋಗ ಇಲ್ಲಿಂದ ಆಚೆ ಹೋಗ. ಅಯ್ಯಯ್ಯ ಅದೇ ಯಾಕೋ ಹೋಗೋ ಅಂದಿದ ತಕ್ಷಣ ಅಟ್ಲೆ ಪೋತಾ ಉಂಡವ ರಾರ ನೈನ ರಾರ ಕಂದ ಕಳ್ಳೆ ಕೊಡ್ತೀಯಾ?
కళ్ళేల ఇస్తాను రా నైనా బెల్లము బెల్లుము కావాలా బెల్లుము ఇస్తాను రా నైనా డబ్బులు డబ్బులు నీ అవ్వ డబ్బులు అడుగుతావా రా ఇస్తాను రా నాయనా ಇಲ್ಲಿ ಬೇಡ ನಾನು ತಲೆ ಮೇಲೆ ಕೂಸೋರ ಅಯ್ಯೋ ನೀ ಒಬ್ಬ ಅಟ್ಲೆ చేస్తాವ ಅಯ್ಯಯ್ಯ ಪ್ರಪಂಚದಲ್ಲಿ ಯಾವ ಕರ್ಮ ಬೇಕಾದ್ರೂ ನೋಡ್ಬೋದು ಇವನು ಅಲ್ಲು ಬಿಟ್ಕೊಂಡು ಅಳೋದು ಮಾತ್ರ ನನಗೆ ನೋಡೋಕೆ ಆಗೋದಿಲ್ಲ ಏನ್ ಮಾಡೋದು ಹೆಂಗೆ ಇವನ್ನ ಇದೆ ಇದೆ ಬಿಟ್ಟ ನೋಡು ಅಲ್ಲು ಮಾನ್ಗಟ್ ನನ್ ಮಗ ಇನ್ನವ್ರ ಅಯ್ಯ ಅಯ್ಯೋ ಏನು ಮಾಡೋದಿಲ್ಲ ಕಟ್ಕೊಂಡು ನಮಸ್ಕಾರ ಶೆಟ್ರೆ నమస్కారం ఒరే అది వాళ్ళు నమస్కారం చెప్పింది నీకా లేకుంటే నాకా ಇನ್ನೋರೆ ನಮ್ಮ ಮೈನಿಗೆ ಏನಾದ್ರೂ ಮಾಡಿ ನಾಲ್ಗೆ ಸೇದೋಗ ಮಾಡ್ಬೇಕು ನನ್ನ ನಾಲ್ಗೆ ಸೇದೋಗ್ಲಿ ಅಂತ 500 ಹತ್ರ ಹೇಳ್ತಾಯ್ಯೋ ನಿನ್ನನ್ನು ಏನು ಮಾಡ್ತೀನಿ ನೋಡು ನಿನ್ನ ಚಂಪೇಸ್ತಾನು ನಾಲ್ಕು ಬಿಡ್ರಿ ನೀವೇ ಅಯ್ಯೋ 4 ಬಿಡ್ರಿ ಅಂತ 500 ಹೇಳ್ತೇನೋ ಅಯ್ಯೋ ಐನೂರೇ ಹೋಗ್ಬೇಡಿ ನಾನು ಬಿಟ್ಟು ಹೋಗ್ಬೇಡಿ ನಾನು ಬಿಟ್ಟು ಹೋದ್ರೆ ನಮ್ಮ ಅಯ್ಯ ನನ್ನ ಕೊಂದಾಕ್ಬಿಡ್ತಾರೆ ಕೊಂದಾಕಲ್ವೋ ನಿನ್ನನ್ನು ಕೊಂದಾಕಲ್ಲ ನನ್ನ ಕೈ ಸಿಗೋ ನಿನ್ನ ತಿನ್ನಾಕ್ಬಿಡ್ತೀನಿ ಕೊಂದ್ರು ಪಾಪ ತಿಂದ್ರಿಲ್ಲ ಅಲ್ವಾ ಅಯ್ಯೋ ಮಾನ್ಗೆಟ್ ನನ್ ಮಗ ಅಯ್ಯ ಐನವ್ರೆ ನೋಡಿ ಆ ನನ್ನ ಮಗನಿಗೆ ಬೀಳೋ ಏಟೆಲ್ಲ ನಿಮಗೆ ಬಿದ್ದು ಬಿಡ್ತು ಬೇಜಾರು ಮಾಡ್ಕೋಬೇಡಿ ಐನೂರು ಎತ್ತುಗಳಿಗೆ ಚೆನ್ನಾಗಿಲ್ಲ ಅಂತ ಅಲ್ವೇನಯ್ಯ ಆಯ್ತು ನಿಮ್ ಪಂಚಾಯ್ತಿ ನನ್ನನ್ನು ಸ್ವಲ್ಪ ವಿಚಾರಿಸ್ಕೊಳ್ತೀರಾ ಅಯ್ಯ ಬರೋ ವಿಚಾರಿಸ್ಕೋಬೇಕು ಸುಮ್ಮನೆ ಇರು ಈಗ ವಿಚಾರಿಸಿರೋ ಸಾಲದ ಇನ್ನೇನು ವಿಚಾರಿಸ್ತೀನಿ ನಿಂತ್ಕೊಳ್ಳಯ್ಯ ಅಲ್ಲಿ ಮಾತಾಡ್ತೀನಿ ನಾನು ವಿಚಾರಿಸ್ತಾನ ಅಂದ ಹಾಗೆ ಐನವರು ಇಲ್ಲಿವರೆಗೂ ಪಾದ ಬೆಳೆಸಿದ್ದು ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಶೆಟ್ರೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು ಅದಕ್ಕೋಸ್ಕರ ಹುಡುಕೊಂಡು ಬಂದೆ ಏನೋ ಉಪಕಾರವೇ ನೋಡಿ ಸ್ವಾಮಿ ದುಡ್ಡಿನ ಉಪಕಾರ ಒಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಮಾಡೋದಾಗುತ್ತೆ ದುಡ್ಡಿನ ವಿಚಾರ ಅಲ್ದಿದ್ರೆ ನಾನು ಬರ್ತಾನೆ ಇರ್ಲಿಲ್ವಲ್ಲ ಶೆಟ್ರೆ ಅಯ್ಯೋ ಏನ್ ಗೊತ್ತಾ ಇನ್ನೋರೇ ಈ ಡಬ್ಬು ಇದೆಯಲ್ಲ ದುಡ್ಡು ಇದು ಒಂಥರ ವಿಷ ಇದ್ದ ಹಾಗೆ ಇದ್ರ ಸವಾಸಕ್ಕೆ ಮಾತ್ರ ಬರಬೇಡಿ ಎಂದೆ ಅಲ್ಲ ಈಗ ನಿಮ್ಗೆ ಗೊತ್ತಿದೆ ನೀವು ಕಂಡಂಗೆ ನನ್ನ ಹೆಂಡತಿ ಕಳೆದ ವಾರ ತೀರ್ಕೊಂಡ್ಲು ಅವಳು ಶ್ರಾದ್ದಕ್ಕೆ ಹಣ ಸಾಲ್ತಿಲ್ಲ ಇಂಥ ಸಮಯದಲ್ಲಿ ತಾವು ಉಪಕಾರ ಮಾಡಿದ್ರೇನೆ ನಮ್ಮ ಮನೆ ಕೆಲಸ ನಡೆಯೋದು ಐನೋರೆ ನೀವೊಂದು ನಮ್ಮಯ್ಯ ನಮ್ಮಮ್ಮ ಸತ್ತೋದಾಗ ಶ್ರಾದ್ದನೇ ಮಾಡಲಿಲ್ಲ ದುಡ್ಡು ಖರ್ಚಾಗೋಗುತ್ತೆ ಅಂತ ಒಳ್ಳೆ ನಿಮ್ಗೆ ಅಡುತ್ತೇನ್ರ ನೋಡಿ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನೋಡಿ ನೀವೇನು ಸುಮ್ಮನೆ ಕೊಡ್ಬೇಡಿ ತಗೊಳ್ಳಿ ಅಲ್ಲ ಸ್ವಾಮಿ ನೀವು ರಾಜಪುರೋಹಿತರು ನಿಮ್ಮ ಅಳಿಯ ಅರಮನೆ ಖಜಾಂಚಿ ನೀವು ಅವ್ರ ಹತ್ರನೇ ಸಹಾಯ ಪಡ್ಕೋಬೋದಲ್ವೇ ಇಲ್ಲಾದ್ರೂ ಉಂಟೆ ಅತ್ತೆ ಶ್ರಾದ್ದಕ್ಕೆ ಅಳಿನ ಹತ್ರ ದುಡ್ಡು ಕೊಡಿ ಅಂತ ಕೇಳಕ್ಕಾಗುತ್ತೆ ಅಯ್ಯಯ್ಯೋ ಹಂಗ್ ನಾಚ್ಕೊಂಡ್ರೆ ಕೆಲಸ ಆಗುತ್ತೆ ನೋಡಿ ನೀವೇನ್ ಸುಮ್ಮನೆ ಕೊಡಬೇಡಿ ಇದ್ರನ್ನಿಟ್ಕೊಂಡು ಕೊಡಿ ಏಯ್ ಇದಾಯ್ತ ಓ ಕಲ್ಲು ಏನ್ ಸ್ವಾಮಿ ಚಿನ್ನಕ್ಕಿಂತ ಕಲ್ಲೇ ಭಾರ ಇದೆಯಲ್ಲ ಇದನ್ನ ಯಾವಾಗ ಮಾಡಿಸಿದ್ದು ಅದನ್ನ ನನ್ನ ಮದುವೆಯಲ್ಲಿ ನಮ್ಮ ಮಾವನವ್ರು ನನಗೆ ಬಳುವಳಿ ಅಂತ ಕೊಟ್ಟಿದ್ದು ಅಲ್ಲ ಮತ್ತೆ ನೀವು ಹೆಂಡತಿ ಸೋತೋ ನಿನ್ನೆ ಇಟ್ಕೊಂಡಿದ್ದೀರಾ ಏನು ಓ ಊರ್ಕೆ ಗುಂಡ್ರ ಅಂದ ಹಾಗೆ ಐನೋರೆ ಈ ಉಂಗುರದ ಮೇಲೆ ನಿಮ್ಗೆ ಎಷ್ಟು ಬೇಕಾಗಿತ್ತು ಒಂದು 25 ವರಹ ಬೇಕಾಗ್ತದೆ ನೋಡಿ ಅಯ್ಯಯ್ಯೋ 25 ವರಹಾನೆ ಖಂಡಿತವಾಗಿ ನನ್ನ ಹತ್ರ ಅಷ್ಟೊಂದು ಹಣ ಇಲ್ವಲ್ರಿ ಅಯ್ಯೋ ಈ ಅಂಗಡಿ ಮಾಡಿದ್ರು ಅಷ್ಟು ಸಿಗಲ್ಲ ಅದೇ ಸುಮ್ಮನೆ ಇರೋ ನೋಡಿ ಸ್ವಾಮಿ ಮನೆ ಖರ್ಚಿಗೆ ಅಂತ ಒಂದು 10 ವರಹ ಇಟ್ಕೊಂಡಿದ್ದೀನಿ ಅದನ್ನೇ ಕೊಡ್ತೀನಿ ತಗೊಂಡು ಹೋಗಿ ಅಯ್ಯಯ್ಯೋ
ಸಾಲಲ್ವಲ್ಲ ಶೆಟ್ರೆ, ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಅಲ್ಲ ಸಾಲಲ್ಲ ಅಂತ ನಾವು ಅಂಗಡಿ ಎಲ್ಲ ಮಾರಿ ಕೊಡಕ್ಕಾಗುತ್ತೆ? ಅಯ್ಯೋ ಸುಮ್ಮನೆ ಇರೋ. ಹೋಗ್ಲಿ, ಕೊಡಿ, ಅದನ್ನೇ ಕೊಡಿ, ಇನ್ನೇನ್ ಮಾಡಕ್ಕಾಗುತ್ತೆ. ಸರಿ ಇರಿ. ಅಯ್ಯಯ್ಯೋ 500 10 ವರಹ ಇದೆ ಅನ್ಕೊಂಡಿದ್ದೆ, ಬರೀ 5 ವರಹ ಇದೆ. ಒಂದು ಕೆಲಸ ಮಾಡಿ ಈ 5 ವರಹನ ತಗೊಳ್ಳಿ. 1 2 3 4 5 ಈ 5ನ್ನ ಇಟ್ಕೊಳ್ಳಿ. ಇನ್ನು ಉಳಿದಿದ್ದನ್ನ ನಮ್ಮ ಆದಿ ಕೊಡ್ತಾನೆ, ಅವನ ಹತ್ರ ಇಸ್ಕೊಳ್ಳಿ. ಆಯ್ತಾ? ವರೆ ಆದಿ వీళ్ళకి ఇంకా 5 వరహాలు ఇచ్చేయి. నేను పోయిడ్చి అంగడి తాళాలు తీసుకొని వస్తాను. అయిందా? ಐನೋರೆ ಊಟ ಆಯ್ತಾ? ಊಟ ಆಯ್ತು, ತಿಂಡಿ ಆಯ್ತು, ಎಲ್ಲ ಆಯ್ತು. ವರಹ ಕೊಡ. ನಮ್ಮ ಐನೋರು ಎಷ್ಟು ವರಹ ಕೊಟ್ಟಿದ್ರು? ನೀನೇ ಇದ್ದಲ್ಲ 5 ವರಹ ಇಲ್ಲಿದೆ ನೋಡು. ನಾನು ಎಷ್ಟು ಕೊಡ್ಬೇಕು? 5. ನಮ್ಮ ಐನೋರು ಎಷ್ಟು ಕೊಟ್ಟಿದ್ರು ಅಂದ್ರೆ? 5 ಅಂದ. 5 ನಾನು ಎಷ್ಟು ಕೊಡ್ಬೇಕು? 5 ಎಲ್ಲಿ ಅದು ಕೊಡಿ ನೋಡೋಣ. ನಮ್ಮ ಐನೋರು ಕೊಟ್ಟಿದ್ದು ಐನೋರೆ, ಬೆಳಿಗ್ಗೆಯಿಂದ ಎಲ್ಲ ನೋಡ್ತಾ ಇದ್ನಲ್ಲ ಅದು. ಗುದ್ಬಿಟ್ಟಲ್ಲ, ಹೋಯ್ತಲ್ಲ ಚಿನ್ನ. ದುಡ್ಡೇನು ಸುಮ್ಮನೆ ಬರುತ್ತಾ? ನಾವು ಹೊಟ್ಟೆ ಕಟ್ಟಿ ಸಂಪಾದನೆ ಮಾಡಿರೋದು ಗೊತ್ತಾ? ಸಿಕ್ಕದೆ ನೋಡಿದೆ, ಅದು ನಿಜವಾದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂತ ನೋಡಿದೆ. ಚೆನ್ನಾಗಿದೆ. ಆಮೇಲೆ ನಮ್ಮ ಐನೋರು ಎಷ್ಟು ಕೊಟ್ಟರು ಅಂದ್ರೆ? 5 ವರಹನಯ್ಯ. 5. ನಾನು ಎಷ್ಟು ಕೊಡ್ಬೇಕು? 5 ವರಹನಯ್ಯ. 5 ಕರೆಕ್ಟ್. 6 7 ನಮ್ಮ 5. ನಾನು 5 ತಾನೆ. 6 7 8 9 10. ನಮಸ್ಕಾರ. ಯಾವಾಗ ಬರ್ತೀರ ಪುನಃ? ನಮಗೂ ನಿಮಗೂ ವ್ಯವಹಾರ ಸರೋಯ್ತಲ್ವೇ? ಬರ್ತೀನಿ. ಕಪಿ ಮುಂಡೆದ ಎಂತ ಹುಡುಗಾಟ ಆಡ್ತೀಯ? ಯಾಕ್ರಿ ಚಿಕ್ಕ ಹುಡುಗರು ಅಂತ ಗಲಾಟೆ ಮಾಡ್ತೀರ ನನ್ನ ಮೇಲೆ? ಓ ಅಯ್ಯ ಹೊಡಿತಾ ಇದ್ದೀರಾ? ಚೇಷ್ಟೆನಾ? ಏನ್ ಮಾಡ್ದ? 5 ವರಹ ನೀವು ಕೊಟ್ಟಿದ್ದನ್ನ ಮತ್ತೆ ತಗೊಂಡು ಅದರಲ್ಲೇ 6 7 8 ಅಂತ ಲೆಕ್ಕ ಸರೋಯ್ತು ಅಂತನಲ್ಲ, ನ್ಯಾಯನ ಇದು? ಅಯ್ಯಯ್ಯೋ ತಪ್ಪು. ಇರಿ. ವರೆ ಆದೆ ಅಕ್ಕಿಸ್ಬೇಂದ್ರ 500ಗೆ ಲೆಕ್ಕ ಬರುತ್ತೋ ಇಲ್ವೋ ಅಂತ ಸುಮ್ಮನೆ ನೋಡಿದೆ ಅಷ್ಟೇ. 500 ಅವನು ನಿಮಗೆ ಲೆಕ್ಕ ಬರುತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡದಂತೆ ಅಷ್ಟೇ. ನೀವೇನು ಬೇಸರ ಪಟ್ಕೊಬಿಡಿ. ಬರೇ ಆದೆ ಹೌದು. ಇಚ್ಛೆ ಇರೋವನಿಗೆ 5 ವರಹಾಲು ಇಚ್ಛೆ. ಈಗ ಕೊಟ್ಟಕ್ಕೆ ಬಂದ್ರೆ ನಾನು ಸುಮ್ಮನೆ 5 6 7 8 9 10. ಅಂತೆ ನೋಡ್ರಿ ಏನ್ ರಾಕೇಶ್ ಅಲ್ಲೇ ಇಟ್ಕೊಂಡು 10 ಅಂತ. ಈಗ ಸರೋಯ್ತಾ? ಶೆಟ್ರೆ ಬರ್ತೀನಿ. ಬೇಸರ ಪಟ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ. ಮನೆಯಲ್ಲಿ ಇಟ್ಕೊಳಕ್ಕಿಂತ ಮರದ ಮೇಲೆ ಬಿಟ್ಬಿಡಿ. ಅಯ್ಯ ಬಡ್ಡಿ. ಅಯ್ಯೋ ಪೋನಿ ರಾರ ಇಗ್ಡ. అయ్యా కృష్ణుడు అదే అదే నువ్వు ఉండవు కదా, నీ తల ఉంది కదా, అది తల కాదురా, తప్పులా. ಶೃಂಗಾರರಾಶಿ ಮನದೆನ್ನ ಹರಸಿ ಸೇರೆ ಎನ್ನ ಪ್ರಿಯ
ನಾನು ಬಾಳಿನ ಹಗಲು ಕಂಡಿಲ್ಲ ನಾನು ಜೇನಿನ ಸಿಹಿಯ ಸವಿದಿಲ್ಲ ನಾನು ಆಮದು ನೀನೆ ಒಲಿವೆದೇನು ನಾನೇ ಆಮದು ನೀನೆ ಸವಿಯೊಜೇನು ನಾನೇ ಬಾರೆ ಎದೆಗೇಕೆ ಎದರಿಗೆ ಏತಗೆ ಓ ಶೃಂಗಾರ ರಾಶಿ ಏತಕ್ಕೆ ಬೇಕು ಈ ಗ್ರಂಥಗಳು ಯಾರಿಗೆ ಬೇಕು ಈ ಅಧ್ಯಯನ ಏತಕ್ಕೆ ಬೇಕು ಈ ಗ್ರಂಥಗಳು ಯಾರಿಗೆ ಬೇಕು ಈ ಅಧ್ಯಯನ ಕಾಮದ ಪಾತ್ರೆ ನೀನಾಗಿರುವೆ ಕಾತುರದಿಂದ ಕಾಯುತ್ತಲಿರುವೆ ಬಾರೆ ಜೊತೆಗೂಡೆ ಹೆದರಿಕೆ ಏತಕ್ಕೆ ಓ ಶೃಂಗಾರ ರಾಶಿ ಮನದೆನ್ನ ಅರಸಿ ಬಾರೆ ನನ್ನ ಪ್ರೇಯಸಿ ಈ ಅಂದ ಈ ಚಂದ ಈ ಅಂದ ಈ ಚಂದ ನೋಡಿ ಮರುಳಾದ ನಾನು ಓ ಶೃಂಗಾರ ರಾಶಿ ಎಂತಹ ಸುಂದರ ಸ್ಫುರದ್ರೂಪ ವಸಂತ ಕಾಲದಲ್ಲಿ ಸಕಲರನ್ನು ನಗಿಸುತ್ತಾ ತಾನು ನಗುವ ಹಸಿರಿನ ಬನದ ವನರಾಣಿಯಂತೆ ಚೆಲುವೆ ಆ ನಿನ್ನ ನೋಟ ಮುಗಿಲಿನ ಮಿಂಚಿನಂತೆ ಸುಳಿಸುಳಿದು ನನ್ನ ಮೈ ರೋಮಾಂಚನಗೊಳಿಸುವುದೇಕೆ ಮೃದು ಮಧುರವಾದ ಆ ನಿನ್ನ ನಗು ನನ್ನ ಹೃದಯದ ಪ್ರಣಯ ತಂತಿಯನ್ನೇ ಮೀಟಿದಂತಾಗುತ್ತಿದೆ ಯಾವ ರಮಣಿಯನ್ನು ಕಂಡಾಗಲೂ ಈ ಮಧುರ ಭಾವನೆ ನನ್ನ ಮನದಲ್ಲಿ ಉದ್ಭವಿಸಲಿಲ್ಲಬೇಕೆ ಹುಲಿಯ ಕೈಗೆ ಸಿಕ್ಕಿದ ಹುಲ್ಲೆಯ ಮರೆಯಂತೆ ಹೆದರಿದ ಆ ನಿನ್ನ ಭಂಗಿ ಎಷ್ಟು ಮನೋಹರ ಚೆಲುವೆ ಆ ತಾವರೆಯಂತೆ ಮುದ್ದಾಗಿರುವ ಈ ನಿನ್ನ ಮುಖಾರವಿಂದ ದಿಗಂತದಲ್ಲಿ ಮಿನುಗುವ ನಕ್ಷತ್ರಗಳ ನಡುವೆ ನಲಿಯುವ ಚಂದ್ರನಂತೆ ಆ ನಿನ್ನ ಸನಿಹ ಸುಖವೇ ಈ ರೀತಿಯಾದರೆ ಇನ್ನು ನಿನ್ನ ಸ್ನೇಹ ಸುಖ ಇನ್ನೆಂತಹ ಆನಂದವನ್ನೀಯಬಹುದು ಚೆಲುವೆ ನಿನ್ನಂತಹ ಲಲನಾಮಣಿಯನ್ನು ಮಡದಿಯನ್ನಾಗಿ ಪಡೆಯದ ಈ ಜನ್ಮವಿದ್ದೇನು ಸಾರ್ಥಕ ಯುವರಾಜ ಯಾವುದನ್ನು ಪಡೆದರೆ ಸಾರ್ಥಕ ಯುವರಾಜ? ಹೇಳು ಕುಮಾರ, ಯಾರು ನಿನ್ನ ಮನದನೆ? ಆಕೆ ಯಾರು? ಯಾವ ದೇಶದವಳು? ಆಕೆ ಯಾರೇ ಆಗಿರಲಿ, ನೀನು ವಿವಾಹಕ್ಕೆ ಸಮ್ಮತಿಸುವುದಾದರೆ ನಾವು ಪ್ರಯತ್ನಿಸುತ್ತೇವೆ. ಅಪ್ಪಾಜಿ ತಾವಿಲ್ಲಿ? ಹೌದು ಯುವರಾಜ, ನಿಮ್ಮನ್ನು ಅಂತರಂಗವನ್ನು ಪರಿಚಯಿಸಲೆಂದಲೇ ನಾವು ಈ ಹಿಂದೆ ಗೂಢಾಚಾರ್ಯ ನೇಮಿಸಿದ್ದೆವು. ಇದುವರೆಗೂ ನಿಮ್ಮ ಯೋಗಾಭ್ಯಾಸ ಎಲ್ಲಿಯವರೆಗೂ ಸಾಗಿತೋ? ಯೋಗಾಭ್ಯಾಸ ಕುಮಾರನನ್ನು ನೋಡಿದರೆ ಯಾರನ್ನೋ ನೆನೆದು ಮನೋವ್ಯಾಧಿಯಿಂದ ನರಳುತ್ತಿರುವಂತೆ ತೋರುತ್ತಿರುವುದು. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ನಿಮ್ಮ ಯೋಗ್ಯ ಭಾವಾರ್ಥಗಳನ್ನು ಅರಿಯದೆ ಅಂದು ತಿರಸ್ಕರಿಸಿ ಮಾತನಾಡಿದ್ದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಅಪ್ಪಾಜಿ. ಆಗಲಿ ಕುಮಾರ, ಹೇಳು, ನಿನ್ನ ಮನೋನ್ಮಣಿ ಯಾರು? ಆಕೆ ಯಾರು?
ಎಲ್ಲಿ ನೋಡಿದೆ? ಆಕೆ ಯಾರೋ ತಿಳಿಯಲು ಅಪ್ಪಾಜಿ. ಈಗಷ್ಟೇ ನಮ್ಮ ಉದ್ಯಾನವನದಲ್ಲಿ ನೋಡಿದೆ. ಆಕೆ ನಮ್ಮ ರಾಜ್ಯದ ಮಾನವ ಸ್ತ್ರೀ ಎಂದೇ ತೋರುವುದು. ಆಕೆಯು ಯಾರೋ ಭಾರಿ ಗಂಧರ್ವ ಕುಮಾರಿ ಇರಬಹುದು. ಏನು ವರ್ತಕರೇ? ವೈಷ್ಣದಲ್ಲಿ ಅಂತಹ ಸುರದ್ರೂಪ ಸುರಮಕೋಮಲೆ ಇರುವಳೆ? ಇರಲಾರದು. ಮಂತ್ರಿಗಳೇ, ಪ್ರಭು, ಕುಮಾರನು ಕನಸಿನಲ್ಲಿ ಯಾರೋ ಗಂಧರ್ವ ಕನ್ಯೆಯನ್ನು ಕಂಡು ಈ ರೀತಿ ಮರುಳಾಗಿದ್ದಾರೆ. ಇಲ್ಲ ಅಪ್ಪಾಜಿ, ಇದು ಕನಸಲ್ಲ. ಆಕೆಯು ಗಂಧರ್ವ ಕುಮಾರಿಯೂ ಅಲ್ಲ, ನಮ್ಮ ರಾಜ್ಯದ ಮಾನವ ಸ್ತ್ರೀಯೇ. ಹೌದು ಪ್ರಭು, ಕುಮಾರರು ಹೇಳುವುದರಲ್ಲಿ ಸತ್ಯಾಂಶವಿಲ್ಲದಿಲ್ಲ, ನಿಜವೇ ಇರಬಹುದು. ಆದರೆ ಕುಮಾರನಿಗೆ ಆಕೆ ಯಾರು, ಆಕೆಯ ಹೆಸರೇನು ಒಂದೂ ತಿಳಿಯದೆ ಇರುವಾಗ ಬರೀ ಸತ್ಯಾಂಶವನ್ನು ಕಟ್ಟಿಕೊಂಡು ಏನಾಗಬೇಕಾಗಿದೆ? ಹಾಗಲ್ಲ ಪ್ರಭು, ಅದಕ್ಕೆ ನಾನೊಂದು ಉಪಾಯವನ್ನು ಕಂಡಿರುವೆನು. ಏನದು? ಆಕೆಯು ನಮ್ಮ ನಗರದವಳೆ ಆಗಿದ್ದರೆ ಖಂಡಿತ ನಮಗೆ ಸಿಗುವಳು. ಇದರಿಂದ 3ನೇ ದಿನಕ್ಕೆ ನಗರದಲ್ಲೆಲ್ಲ ಡಂಗೂರವನ್ನು ಸಾರಿಸಿ. ಏನೆಂದು? ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ತೇಜೋ ನಗರದ ಉದ್ಯಾನವನದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ವನಭೋಜನಕ್ಕೆ ತಪ್ಪದೇ ಬರಬೇಕು. ತಪ್ಪಿದರೆ ಆನೆ ಕಾಲಿಗೆ ಕಟ್ಟಿ ಎಳೆಸಲಾಗುತ್ತದೆ ಎಂದು ಡಂಗೂರವನ್ನು ಸಾರಿಸಿ. ಬಹಳ ಸುಲಭೋಪಾಯ. ಆಗ ಯುವರಾಜನಿಗೆ ತೋರಿಸಿ ಪರೀಕ್ಷಿಸಬಹುದು. ಹಾಗಾದರೆ ನಡೆಯಿರಿ, ಮುಂದಿನ ಕಾರ್ಯಕ್ರಮಕ್ಕೆ ಏರ್ಪಾಟು ಮಾಡಿ. ಕುಮಾರ, ಅಪ್ಪಾಜಿ, ನೀನಿನ್ನು ನಿಶ್ಚಿಂತೆಯಿಂದಿರು. ಹಾಗೇ ಆಗಲಿ ಅಪ್ಪಾಜಿ. ಕೈಲಾಸ ಕಾಣ್ತೈತೆ, ಕೈಲಾಸ ಕಾಣ್ತೈತೆ, ಆಸೆ ತೋರುತ್ತೈತೆ, ತಮಾಷೆ ಮಾಡುತ್ತೈತೆ, ಆಸೆ ತೋರುತ್ತೈತೆ, ತಮಾಷೆ ಮಾಡುತ್ತೈತೆ, ಈಶಮಗೆ ಕೈ ಇಟ್ಟಲ್ಲೇ ಸೈತೆ, ಈಶಮಗೆ ಹುಡುಗರು ಮೀಸಮಗೆ, ಗಂಡಸರು ಮೀಸಮಗೆ, ಹೆಂಗಸರು ಮೀಸೆ ಹೆಂಗಸರಿಗೆ ಮೀಸೆ ಎಲ್ಲಪ್ಪ ಇರ್ತದೆ. ಹುಡುಗರು ಮೀಸೆ ಕೈ ಇಟ್ಟರೆ ಕಾಸಿದ್ರೆ ಕೈಲಾಸ ಕಾಣ್ತೈತೆ, ಬುದ್ಧಿ ಕಾಸಿದ್ರೆ ಕೈಲಾಸ ಕಾಣ್ತೈತೆ, ಕಾಣ್ತೈತೆ. ಬಲ್ಲಾರ ಬಲ್ಲ ಹೆಂಡಿರನ್ನ ಒಲಿಸುವ ಕಾಸು, ಒಂದು ಹೆಂಡದಲ್ಲಿ ದಂಡದಲ್ಲಿ ಹೋಗುವ ಕಾಸು, ಒಂದು ದಂಡಿನಲ್ಲಿ ಗಂಡುಸ್ತನ ತೋರುವ ಕಾಸು. ಕಾಸೆ ಗಂಡು, ಕಾಸೆ ಗಂಡು, ಕಾಸಿದ್ರೆಲ್ಲ ಸುಖ ಉಂಟು, ಕಾಸೆ ಗಂಡು, ಕಾಸೆ ನಲ್ಡು, ಕಾಸಿದ್ರೆಲ್ಲ ಸುಖ ಉಂಟು. ಕಾಸಿದ್ರೆ ಕೈಲಾಸ ಕಾಣ್ತೈತೆ, ಬುದ್ಧಿ ಕಾಸಿದ್ರೆ ಕೈಲಾಸ ಕಾಣ್ತೈತೆ. ಹೌದಪ್ಪ, ಕಾಸಿದ್ರೆ ಎಲ್ಲಾನು ಕಾಣುತ್ತೆ, ಕಾಸಿಲ್ಲ ಏನೂ ಇಲ್ಲ. ಅದಕ್ಕೆ ಹೇಳವ್ರೆ ದೊಡ್ಡವರು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗೆ ಚೆನ್ನಾಗಿ ಕುಡಿತಾ ಇದ್ದೀನಿ. ಅಬ್ಬಾ, ಕುಡಿದ ಮೇಲೆ ಎಲ್ಲರಿಗೂ ಕವನ ಹುಟ್ಟೋದು. ಮರದ ತುದಿಯಲ್ಲಿ ಚಿಗುರು ಪುಟ್ಟಿತು, ಬೆರಳ ತುದಿಯಲ್ಲಿ ಉಗುರು ಪುಟ್ಟಿತು, ಹಸುವಿನ ಹೊಟ್ಟೆಯಲ್ಲಿ ಬಸಪ್ಪ ಹುಟ್ಟದ, ನನ್ನ ಹೊಟ್ಟೆಯಲ್ಲಿ ನಮ್ಮ ಅಪ್ಪ ಹುಟ್ಟದ. ನಮ್ಮ ಅಪ್ಪನ ಹೊಟ್ಟೆಲ್ಲಿ ನಾನು ಹುಟ್ಟಿದೆ. ನೋಡು, ಅದಕ್ಕೆ ಚೆನ್ನಾಗಿ ಕುಡ್ದು 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 ಮಲಕ್ಕಬಾರ್ದು, ಕೆಲಸ ಮಾಡಬೇಕು. ನೋಡಿ, ಬಂದಿದ್ದ ಕೆಲಸನೇ ಮರ್ತುಬಿಟ್ಟೆ, ತೇರಿಕ. ಅದಕ್ಕೆ ಜಾಸ್ತಿ ಕುಡಿಬಾರ್ದು ಅನ್ನೋದು. ಎಲ್ಲಿ ಬಂದಿದ್ದ ಕೆಲಸ ಮುಖ್ಯ. ಈಗ ಕಾಯಕವೇ ಕೈಲಾಸ.
ನಮ್ಮ ರಾಜರು ವನಭೋಜನ ಏರ್ಪಡಿಸವ್ರೆ, ವನಭೋಜನ. ಯಾರು ತಪ್ಪಿಸ್ಕೊಳ್ದಂಗೆ ಎಲ್ಲರೂ ಬರ್ಬೇಕ್ರಪ್ಪ. ಬಂದು ತಿಂದು ಉಂಡು ಕುಡ್ಕೊಂಡು ಎಲ್ಲ ಕುಡಿಯೋದಿಲ್ಲ, ಬರೀ ಉಂಡು ತಿಂದು ತಾಂಬೂಲ ತಕೊಂಡು ಹೋಗ್ಬೇಕಂತಪ್ಪ. ಆಮೇಲೆ ಇನ್ನೊಂದು, ಯಾರಾದ್ರೂ ಊಟಕ್ಕೆ ಬರೋದು ಏನಾದ್ರೂ ತಪ್ಪಿಸ್ಕೊಂಡಿದ್ದು ಮಹಾರಾಜರಿಗೆ ಗೊತ್ತಾದ್ರೆ ಅವ್ರನ್ನ ಆಲೆ ಕಾಳಲ್ಲಿ ಹಾಕಿ ತುಳಿಸ್ಬಿಡ್ತಾರಪ್ಪ, ಎಳ್ಸ್ಬಿಡ್ತಾರೆ. ಕೇಳ್ರಪ್ಪ, ಕೇಳ್ರಿ. ಅಬ್ಬಬ್ಬ, ಅಯ್ಯ ಬೈಲಿ ಅವಯ್ಯ ಏನೋ ಬೊಂಬ ಹೊಡ್ಕತ್ತ. ಹೌದಾ? ಇರು ಒಂದ್ಸಾರಿ ಆಡುತ್ತಾನೋ. ಮನಸ್ಸಿದ್ದೋಡ್ರ ಸಿದ್ದುಡ ಸಿದ್ದಣ್ಣ, ಸಿದ್ದಣ್ಣ. ಓ ಶೆಟ್ಲು ಎದ್ದಳ. ಅಯ್ಯ ಸಿದ್ದಣ್ಣ, ಏನಣ್ಣ ಇಷ್ಟೊಂದು ತೂರಾಡ್ತಾ ಇದ್ಯಾ? ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಣ್ಣ, ನಾವು ನೀನ್ ಅದೇನೋ ಸಾರ್ತಾ ಇದ್ದಲ್ಲ, ನಾವು ಅಷ್ಟು ದೂರದಲ್ಲಿದ್ವಿ, ಏನು ಕೇಳಿಸ್ಲಿಲ್ಲ. ಹೋಗ್ ಸಾರಿ ಹಂಗೆ ಸಾರಣ್ಣ. ನೀನ್ ಹೇಳತಕ್ಕ ಸಾರಕ್ ಆಗಕ್ಕಿಲ್ಲ. ಯಾಕಣ್ಣ? ಕುಡ್ದು ಜಾಸ್ತಿ ಆಗ್ಬಿಟ್ಟಿದೆ. ಕುಡ್ದು ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಬೀದಿನಾಗ ಒಂದೊಂದೇ ಸಾರಿ ಸಾರ್ಬೇಕು ಅಂತ ಮಹಾರಾಜರು ಅಪ್ಪಣೆ ಮಾಡವ್ರೆ. ಸಾರಲ್ಲ ಸಾರಲ್ಲ. ಸಿದ್ದಣ್ಣ, ನೀನ್ ಹಂಗೆ ಇನ್ನೊಂದ್ಸತಿ ಸಾರಿದ್ರೆ ನೀಕೆ ಏಕಡ್ಚಿಡ ಏಮನ ಇಸ್ತಾನಣ್ಣ. ನೀವಾ ಹ್ಞೂ ಯೋಮಾನ ಇಷ್ಟಾವ? ಇಸ್ತಾನು. ಆಶ್ಚರ್ಯ. ನೀವ್ ಇಷ್ಟಾವು ಅಂದ್ರೆ ನಾನ್ ಚಪ್ತೀನಿ. ಏನ್ ಇಚ್ಛೆಲೇದಂటే ಮಾವಾಡಿಸ್ತಾడు. ಆಯ್ತು. ಓ ಚೊಪ್ಪು. ಅದೇ ನೀನ್ ಇಷ್ಟ ನಾನ್ ಚಪ್ತೀನಿ. ಚಪ್ಪಲ ಚೊಪ್ಪು ಚೊಪ್ಪು. ಒಂದೇ ಸಲ ಚಪ್ಪೋದು. ಆಯ್ತು ಚೊಪ್ಪಣ್ಣ. ಚಪ್ಪು ಅಂದ್ರೆ ನಾನ್ ಚಪ್ಪಲ್ಲ. ಅಯ್ಯೋ ಇವನ್ ಆಯ್ತು. ಕೇಳ್ರಪ್ಪ, ಕೇಳ್ರಿ, ಎಲ್ರು ಕೇಳಿಸ್ಕೊಳ್ಳಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಮಹಾರಾಜರು ವನಭೋಜನ ಏರ್ಪಡಿಸವ್ರೆ. ಅದಕ್ಕೆ ಎಲ್ರೂ ಚಿಕ್ಕವರು ದೊಡ್ಡವರು ಮುದುಕರು ಹುಡುಗರು ಹುಡುಗಿರು ಮದುವಾಗಿರೋರು ಮದುವಾಗದಿರೋರು ಮಕ್ಕಳಾಗದೇ ಇರೋರು ಎಲ್ಲ ಕೇಳಿಸ್ಕೊಳ್ರಪ್ಪ. ಕುಂಟು ಕಿವುಡ್ರು ಎಲ್ಲರೂ ಕೇಳಿಸ್ಕೊಳ್ಳಿ. ಎಲ್ರು ಬಂದು ಭೋಜನ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹೋಗ್ಬೇಕಂತೆ. ಒಂದು ಹೇಳಿ ಯಾರಾದ್ರೂ ಊಟಕ್ಕೆ ಬರೋದೇನೋ ತಪ್ಪಿಸ್ಕೊಂಡಿದ್ದವ್ರಿಗೇನು ಗೊತ್ತಾದ್ರ ಅವನ್ನ ಆಲೆ ಕಾಣಲಿಲ್ಲ ಹಾಕಿ ತುಳಿಸ್ಬಿಡ್ತಾರ, ಎಳಸ್ಬಿಡ್ತಾರಂತಪ್ಪ. ಸಿದ್ದಣ್ಣ, ಊಟನ ಅಂತೇನಾ? ಆನೆ ಕಾಲ ಅಂತೇನಾ? ಅಂತೆ ಅಪ್ಪ. ಸರಿ ಪದ ಹೋತಾಮ. ಏ ಸೆಟ್ರೆ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಏನ ಅದೇ ಅಲ್ಲ, ಅದೇನೋ ಇಷ್ಟಾನ ಅನ್ಬಿಟ್ಟು ಹಂಗೆ ಹೋಯ್ತು. ಓ ಮಾರ್ತೋಗಿದ್ದೆ ಕಣಪ್ಪ. ಅಮ್ಮ ನೋಡು, ಅದೇ ಒನಕೆ ಮನ ಈರ ನೀವ್ ಇರ್ತೀರಾ? ಸಿದ್ದುಡು ಕೋರ ನಾಳೆ ಬರ್ತಾರೆ. ಈರ ಅಯ್ಯ ನೀ ಅಪ್ಪ ಈರ ಏನಿದೆ? ಬುರುಗುಲು ಬುರುಗ್ಲು ಏನೇ ಏಸ್ಕೊಂಡು ತಿನ್ಕೊಂಡು ಸಿದ್ದಣ್ಣ ಬೇಜಾರು చేసుకో ಒದ್ದಣ್ಣ. ಹಿಂಗೆ ಡಂಗೂರ ಸಾರ್ಕೊಂಡು ಹೋಗಿ ಸಾಯಂಕಾಲ ಮನೆ ಕಡೆಗೆ ಬಾ, ಹಂಗೆ ಎಲ್ಲಡ್ಕೆ ಕೊಟ್ಟು ಕಳಿಸ್ತೀವಿ. ಏನು ಕೊಡೋದು ಬೇಡ. ನಿಮ್ ಬುದ್ಧಿ ಗೊತ್ತಾಗೇನೆ ನಾನ್ ನಿಮ್ ಮೇಲೆ ಒಂದು ಕವನನೂ ಬರೆದು ಬಿಟ್ಟಿದ್ದೀನಿ. ಒರೆ ಅದೇ వీడు మా పైన కవనము రాసిండాడు అంట. ಅವತ್ತೇ ರಾಸ್ಬಿಟ್ಟೆ. ಹೌದಾ? ಇವಾಗ చెప్పుడు ಹಂಗೆ ಚಪ್ಲ చెప్పు. ಡಬ್ಲು ಇಷ್ಟಾನ ಇಂకొకసారి ಇರ ಅವಾಗಲೇ ಇಷ್ಟ್ರಲ್ಲಪ್ಪ, ಅದೇ ಕೊಡೋದೆ. ಏನು ಕೊಡೋದು ಬೇಡ, ನಾನೇ ಹೇಳ್ತೀನಿ. ಸೇಂದಿ ತಾಗಿನ ವಾಡು,
సర్దార్నా కొడుకు భలే చెప్పాడు పొంగి తాగిన వాడు వాడేమే బంగారు నా కొడుకు భలే చెప్పాడు అఫీము తాగిన వాడు వాడేమి అపురంజి నా కొడుకు భలే చెప్పాడు రబ్బా ఏమీ తాగన వాడు ఏమే ఎర్ముండా కొడుకు ఏముందా కొడుకు చెప్తాడా అయ్యా ఏమ్రా ಬರೇ ಹೋಗೋಣ ఎక్కడికి రా ತಗದಾನಿಕ್ಕೆ వాడేనో తాగి చెప్తా ఉంటాడు ಅದನ್ನೇ ನೀನ್ ಕೇಳ್ಕೊಂಡು ಅವನ ಜೊತೆನೆ ಹೋಗೋಣ ಅಂತ ಅವನೇನು ಹೇಳಿದ್ದು ఏమీ తాగిన వాడు అవును ఎరముండా కొడుకు అందుಬಿಟ್ಟ ಅವನು ಬರೇ ಹೋಗೋಣ ಈಗಲೇ ఊరికే ఉండరా మనం ఎవరు మనం జాతి ఎవది ఏది మనం కులం ఎవది అదే వేశ్యాలు నా కొడకారి వయసులో వేశ్యాలు కారా ఎవరైనా కేಳಿಸ್ಕೊಂಡ್ಬಿಟ್ರೆ అಷ್ಟೇ నిన్న అయ్యా పదరా ఇప్పుడు పోతాము పోతాం రా ఏమ్రా ಈಗಲೇ ಹೋಗಿ ಅಡಿಗೆ ಮನೆ ಪಕ್ಕದ ಜಾಗಡಿ ಕೂತ್ಕೊಂಡ್ಬಿಡೋಣ ಹಿಡ್ಕೊಂಡ್ ಕುತ್ಕೊಳಮು ಅಂತೆ ಆಮೇಲೆ ಆ ವನಜಾಕ್ಷಿ ಬರ್ತಾಳ అయ్య అది వస్తుందిరా అయ్యా ఆ కామాక్షి కామాక్షిని వస్తుందిరా అయ్యా ఆ విశాలాక్షి విశాలాక్షిని వస్తుందిరా అయ్యా ఆ వనజాక్షి అయ్యా నా కొడుకు నిన్నంత అన్ని ద్రాక్షాలు వస్తాయి ఇప్పుడు పదరా పోతాము అయ్యా ఏమ్రా అంత సిగ్గు ఏమ్రా ముఖం చూడు ఎట్లుంది ఓహో వెంకటసుబ్బేం రా అది వస్తుంది వాళ్ళ నాయన వస్తాడు ఇప్పుడు పోతాము నేను ಹೋಗ್ತಾರೋ ನಾನು ಇಂದಲೇ ಬಂದ್ಬಿಡ್ತೀನಿ అవునా అట్లంటే నేను ఇంటికి పోయిడ్చే తాళాలు పెట్టేసి వస్తాను బిర్నరా అందరూ పెట్టుకోనరా అయినా ఓ వెంకట సుబ్బి వా 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 ಸುಬ್ಬಿ ಮತ್ತೆ ಒಂದು ವಿಷಯ ಗೊತ್ತಾ ನಿನಗೆ ಗೊತ್ತಿಲ್ಲ ಮನುಭೋಜನಕ್ಕೆ ಹೋಗ್ಬೇಕಂತೆ ನಾವು ಅಲ್ಲಿ ಸರಿಯಾಗಿ ಊಟ ಹಾಕ್ತಾರಂತೆ ನಾವೆಲ್ಲ ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿ ಬಂದ್ಬಿಡೋವಾಗ ಯಾಕೆ ಗೊತ್ತಾ ನಾನು ನೀನು ಜೋಡಿ ಅಲ್ವಾ ನಾನು ನೀನು ಜೋಡಿ ಆ ಜೀವನ ಎತ್ತಿನ ಗಾಡಿ ನಾನು ನೀನು ಜೋಡಿ ಆ ಜೀವನ ಎತ್ತಿನ ಗಾಡಿ ನಾನು ನೀನು ಜೋಡಿ ವನಭೋಜನಕ್ಕೆ ಹೋಗೋಣ ಲಾಡು ಚಿರೋಟಿ ತಿನ್ನೋಣ ವನಭೋಜನಕ್ಕೆ ಹೋಗೋಣ ಲಾಡು ಚಿರೋಟಿ ತಿನ್ನೋಣ ತಿಂದು ತೇಗಿ ಮನೆಗೆ ಬಂದು ಮಲಗೋಣ ತಿಂದು ತೇಗಿ ಮನೆಗೆ ಬಂದು ಮಲಗೋಣ ನಾನು ನೀನು ಜೋಡಿ ಆ ಜೀವನ ಎತ್ತಿನ ಗಾಡಿ ನಾನು ನೀನು ಜೋಡಿ ಆ ಜೀವನ ಎತ್ತಿನ ಗಾಡಿ ನಾನು ನೀನು ಜೋಡಿ ನಾನು ನೀನು ಜೋಡಿ. ಮಂತ್ರಿಗಳೇ, ಪ್ರಭು, ಉದ್ಯಾನವನದಲ್ಲಿ ಪ್ರಜೆಗಳೆಲ್ಲರೂ ನೆರೆದಿರುವರಲ್ಲವೇ? ಹೌದು ಪ್ರಭು. ಇಂದು ಮಹಾರಾಜರ ಮನಸ್ಸನ್ನು ಅಪಹರಿಸಿದ ಆ ತರುಣಿಯೂ ಬಂದಿದ್ದಳು. ಏನು? ಹೌದು. ಯಾರೋ ಆ ಸುಂದರ ಕನ್ಯೆ? ಅದೇ ಈ ನಗರದ ಪ್ರಸಿದ್ಧ ವರ್ತಕರಾದ ಆ ಬಂಗಾರ ಶೆಟ್ಟಿಯ ಕುಮಾರಿ. ಏನು? ವೈಶ್ಯಕನ್ಯೆಗೆ ಅಂತಹ ಸುರದ್ರೂಪವಿದೆಯೇ? ಪ್ರಭು, ಅವರು ನಮ್ಮ ಯುವರಾಜರನ್ನು ನೋಡಿದ ಕೂಡಲೇ ಆ ಹುಡುಗಿಯು ತಲೆ ತಗ್ಗಿಸಿ ನಾಚಿ ನೀರಾಗಿ ಹಂಸಗಮನೆಯಿಂದೇ ನಡೆದು ಹೋದಳು. ಅದನ್ನು ನಮ್ಮ ಕುಮಾರರು
ಹಿಂಬಾಲಿಸುತ್ತಲೇ ಇದ್ದರು. ನಾನು ಅದಕ್ಕೋಸ್ಕರ ಅವರನ್ನು ಕರೆದುಕೊಂಡು ಅರಮನೆಗೆ ತಂದು ಬಿಟ್ಟೇವೆ ಅವರಿಗೂ. ಹಾಗೇನು? ಹೌದು ಪ್ರಭು. ಹಾಗಾದರೆ ಆ ತರುಣಿಯ ಒಪ್ಪಿಗೆಯನ್ನು ಕೇಳೋಣ ಬನ್ನಿ. ఏమి భోజనము ఏమి రుచులు ఆ రుచి అంతా నాలుగు పైన అట్టే ఉంది అవును కాదేమ్రా అదే 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 అమ్మాయి ఎక్కడ్రా లాడునా ನಾನು 4 ఎత్తుకొందే లాడు కాదురా మా అమ్మాయి ఎక్కడ్రా అమ్మాయి ಅಮ್ಮಯ್ಯ ಅಯ್ಯೋ ಇಲ್ಲೆಲ್ಲ ನಾನು ವೆಂಕಟೇಶ್ವರನು ಬರ್ತಾ ಇಲ್ಲ ತಡೆಯ ನೋಡ್ಕೊಂಡ್ಬರ್ತೀನಿ ಈಗ ಎಲ್ಲೋ ನಿನ್ನ ಹುಡುಕ್ತಾ ಇದ್ದೀನಿ అమ్మాయి ఎక్కడ్రా అని చెప్తే వెంకట సుబ్బిని తీసుకొని వస్తావా ನಾನು ವೆಂಕಟ ಸುಬ್ಬಿ ಕರ್ಕೊಂಬರಕ್ ಹೋಗಿದ್ದೆ ವೆಂಕಟ ಸುಬ್ಬಿ ಬಂದ್ಲು ಅಯ್ಯೋ ವೆಂಕಟ ಸುಬ್ಬಿ ಅಮ್ಮಯ್ಯ ಲಾಡು ಕದ್ದು ಬಿಟ್ಲು ಅಂತ ಸೇವಕರು ಎಲ್ಲ ಇಟ್ಕೊಂಡು ಹೋಗಿರ್ಬೇಕು అవునా అయ్యయ్యో 7 కొండల వాడ వెంకటరమణ మా అమ్మాయికి ఏమైంది అమ్మాయికి ಹೋಗಿ ಹೋಗಿ ಬೆತ್ತಕ್ಕಿನ ಕೇಳ್ತಿರಲ್ಲ ಮಹಾರಾಜರು ಸದಾರಮೆಗೆ ಅರಮನೆಯಲ್ಲಿ ಏನೋ ಕೆಲಸ ಇದೆ ಅಂತ ಕರ್ಕೊಂಡು ಹೋದ್ರು ಇನ್ನೇನ್ ಬಂದ್ಬಿಡ್ಬೋದು ಅಷ್ಟಕ್ಕೆ ನೀವ್ ಯಾಕೆ ಒಳ್ಳೆ ಕಪ್ಪೆ ತರ ವಟ ವಟ ಅಂತ ಹೊಟ್ಟು ಬಿಡ್ತೀರಾ ಅಯ್ಯ ನೋಡೋ ಕಪ್ಪೆ ಅಂತ ಬೈತಾಳೆ ನಿನ್ನ ಕೊಟ್ಟದ್ದು ಸುಮ್ಮನೆರಮ್ಮ ಯಾಕಮ್ಮ ಅಳ್ತಾನೆ ಅವನು ಅಯ್ಯ 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 ಸುಮ್ಮನೆ ಇರೋ ಅಯ್ಯೋ ಲಾಡು ಇಲ್ವೋ ಓ ನಾನೇ ಲಾಡು ವಿಷಯ ತೆಗಿತಾ ಇದ್ದೀನಿ ಹಾಗೆ ಲಾಡು ವಿಷಯನ ಜೋರಾಗಿ ಎಲ್ಲಾ ಕಡೆ ಹೇಳ್ಬೇಡ ಕಣೋ ನಾವು ತಂದಿರೋದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಮ್ಮಯ್ಯನ ಎಲ್ಲೋದು ಅಮ್ಮಯ್ಯ ಏನಕ್ಕೆ ಹೋದ್ರು ಅಮ್ಮಯ್ಯ ಏಯ್ ಲಾಡು ವಿಷಯ ಮಾತಾಡ್ತಾ ಅಮ್ಮಾಯಿ ಅಮ್ಮಾಯಿ ಅಂತ ಅಮ್ಮಾಯಿ ವಿಷಯ ಮಾತಾಡ್ತಾ ಲಾಡು ಅಂತ ಏನು ನೀನು ಲಾಡು ಎತ್ಕೊಂಬಂದ ಎಷ್ಟು ಎತ್ಕೊಂಬಂದೆ నేను నీ మొయ్య కాదేమ్రా నువ్వు ఎంత తెచ్చిందావు 4 నేను నీ మొయ్య కదా 8 లాడు తెచ్చిందాను ఓ 8 4 14 కర్మ కర్మ 8 4 ఎంతరా కరెక్ట్ గా చెప్పు 12 నీవే కదా చెప్పింది కొంచెం ఎక్కువ చెప్పాలా కొంచెం ఎక్కువ ಅದು ವ್ಯಾಪಾರ ಸಮಯದಲ್ಲಿ ಮಾತ್ರ ಅದು ಹೇಳ್ಬೇಕು ಎಲ್ಲಾ ಕಡೆ ಹೇಳ್ಬಾರ್ದು ಆಯ್ತಾ ಈಗ 12 ಲಾಡುನು ಅಂಗಡಿಲಿ ಇಟ್ಟುಬಿಟ್ಟು ಮಾರಿಬಿಡೋಣ ಏನ್ ತಲೆನೋ ಅದಿ ನಿಂದು ಈಗ ತಾನೇ ವನಭೋಜನ ಮುಗಿಸ್ಕೊಂಡು ಊರಲ್ಲೆಲ್ಲ ತಿಂದ್ಬಿಟ್ಟು ನೆಮ್ಮದಿಯಾಗಿ ಮಲಗಿರ್ತಾರೆ ಯಾರೋ ಮತ್ತೆ ಬಂದು ತಗೊಂತಾರೆ ಲಾಡುನ ಹಾಗಾದ್ರೆ ನಾವೇ ತಗೊಂಡೋಗಿ ಮನೇಲಿಟ್ಟು 3 ದಿನ ಚೆನ್ನಾಗಿ ತಿಂದ್ಬಿಡೋಣ ಆ ವೆಂಕಟ ಸುಬ್ಬಿ ಇಲ್ವಾ ಅವಳಿಗೆ ಹೇಳುದು ಬೇಡ ಅಮ್ಮಯ್ಯ ಬೇಕಾರೆ ಅಲ್ಲೇ ಇದ್ದು ಬಿಡ್ಲಿ 3 ದಿನ ಅವಳು ಕರ್ಕೊಂಬರೋದೇ ಬೇಡ అదే నీ తల ఉంది కదరా అది తల కాదురా తప్పల ఇప్పుడు పోయి నేనే ರಾಜ್ ಕುಮಾರ್ ಮನೆ ಹತ್ರ ಹೋಗಿ ನಮ್ಮ ಅಮ್ಮಯ್ಯನ ಯಾಕೆ ಇರ್ಸ್ಕೊಂಡಿದ್ದೀರಾ ಅಂತ ಕೇಳ್ಕೊಂಡ್ ಬಾ ನಾನು ಹೋಗಲ್ಲಪ್ಪ ಲಾಡು ಕಿತ್ಕೊಂಡ್ಬಿಡ್ತಾರೆ ಅಯ್ಯೋ ಲಾಡು ನನ್ನ ಕೈಯಲ್ಲಿ ಕೊಟ್ಟು ಹೋಗು ಕಳ್ಳ ನೀನ್ ತಿಂದು ಬಿಡಕ್ಕೆ ನಾನ್ ಕೊಡಲ್ಲಪ್ಪ ಮಾವಯ್ಯ ನೀವೇ ಹೋಗ್ ಬನ್ನಿ ಮಾವಯ್ಯ ಅಯ್ಯೋ ಒಂದ್ ಕೆಲಸ ಮಾಡೋಣವೇ ಈಗ ಮಾಡೋಣ ಅರಮನೆಗೆ ಹೋಗಿ ಅಲ್ಲಿರೋ ಸೇಬು ದ್ರಾಕ್ಷಿ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟು ಅಂಗಡಿ ಇಟ್ಟು ಮಾಡಿಬಿಡೋಣ ఉండవుకోదా అయ్యో గుడు ఏంరా చెప్తా ఉండవు మొక్క ನೋಡು మొక్క ಒಳ್ಳೆ ಮಂಡ್ರಗಪ್ಪ ಇದ್ದಂಗ ಅವನೇ ಇವಾಗ ನಡ್ಯ ಹೋಗೋಣ ನಡ್ಯ ಯಾಕೆ ಹೇಳ್ತಾ ಇದ್ಯಾ? ನೀನ್ ಯಾಕೆ ಹತ್ತಿದ್ದು?
ಅಯ್ಯೋ ನಾನು ಯಾಕೆ ಹತ್ತಿದ್ದು ಅಂತ ಹೇಳ್ತೀನಿ, ನೀನ್ ಯಾಕೋ ಹತ್ತಿದ್ದಿ ಇವಾಗ? ನೀನ್ ಹೇಳ್ತಾ ಇದ್ದಲ್ಲ ಅದಕ್ಕೆ ಅಮ್ಮಯ್ಯ ಏನಾಗ್ಲು? ಅಯ್ಯ ಅಮ್ಮ ಏನು ಆಗಿಲ್ಲ ಕಣ, ಆಗಿದ್ದಲ್ಲ ನನಗೆ. ಏನಾಯ್ತು? ಏನಾಯ್ತು ಗೊತ್ತಾ? ನಾನು ಅಮ್ಮಯ್ಯ ನೋಡಕ್ಕೆ ಅಂತ ಅರಮನೆಗೆ ಇಲ್ಲಿಂದ ಹಿಂಗ್ ಹೋದ್ನಾ, ಹೋಗಿದ ತಕ್ಷಣ ಅಲ್ಲಿದ್ದ ಜನಗಳು ನಾನು ನೋಡಿ ಟಕ್ ಟಕ್ ಅಂತ ದಾರಿ ಬಿಟ್ರ. ನಾನು ಮೇಸೆ ಮೇಲೆ ಕೈ ಹಾಕೊಂಡು ಹಿಂಗೆ 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 ಹೋದ್ನ. ಅಲ್ಲೊಬ್ಬ ಸೈನಿಕ ನನ್ನ ದುರ್ಗೂಟ್ಕೊಂಡು ನೋಡ್ತಾ ಇದ್ದ. ನಾನು ಯಾಕಪ್ಪ ಹಿಂಗ್ ನೋಡ್ತಾವನೆ ಅಂತ ಅವನ್ನ ನೋಡ್ದೆ. ಸೀದಾ ಬಂದವನೆ ಕುತ್ತಿಗೆ ಕೈ ಹಾಕಿ ದರ 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 ಅವ್ನು ನಾಲ್ಗೆ ಸೇರ್ದೋಗ ಅವ್ನಿಗೆ ಬರಬಾರ್ದು ಬಂದ, ಅವ್ನಿಗೆ ಬರಬಾರ್ದು ಬಂದ. ಆಪತ್ತು ನಾಲ್ಗೆ ಎತ್ಕೊಂಡು ಹೋದ್ಕೊಂಡು ಹೋಗ ನಾಲ್ಗೆ ಸೇರ್ದೋಗ ಹಂಗ ಮಾಡಿಬಿಟ್ನ. ಆಮೇಲೆ ನಾನು ನಿಧಾನಕ್ಕೆ ಎದ್ದಿ ಆ ಕಡೆ ಈ ಕಡೆ ನೋಡಿ ಎದ್ನ ಬಿದ್ದ ಅಂತ ಓಡಾಡ್ ಬಂದ್ಬಿಟ್ಟೆ ಕಣ. ಅಯ್ಯ ನಮ್ಮ ಅಮ್ಮಯ್ಯನೇ ಅವ್ರಿಗೆ ಹೇಳ್ಬಿಟ್ಟು ನಮ್ಮಯ್ಯ ಬಂದು ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿರ್ಬೋದು ಕಣಯ್ಯ. ಇರ್ಬೋದು. ಸುಮ್ಮನೆ ಅವ್ರು ಕರ್ಕೊಂಬರೋದೇ ಬೇಡ, ಅಲ್ಲೇ ಬಿಟ್ಬಿಡೋಣ. ಅಯ್ಯೋ ಏನ್ ಮಾಡೋದು? ನಮಸ್ಕಾರ ಶೆಟ್ರೆ. ಓಹ್ ನಮಸ್ಕಾರ. ಇಷ್ಟು ದಿನ ಬರಲ್ಲ, ಇವಾಗ ಬಂದ್ರ? ಬಡ್ಡಿ ತಂದಿದ್ದೀರಾ? ಬಡ್ಡಿ ಬಿಟ್ರೆ ಬೇರೆ ವಿಚಾರನೇ ಇಲ್ವಲ್ರಿ ನಿಮ್ಮ ಹತ್ರ? ಮಹಾರಾಜರು ಏನೋ ಒಂದು ಮಹತ್ತರವಾದ ವಿಚಾರವನ್ನ ಹೇಳಿ ಕಳಿಸಿದ್ದಾರೆ. ನಿಮ್ಮನ್ನು ನೋಡಿ ಕಣ್ಣು ಮನೆ ಹತ್ರ ಹೋಗೋಣ ಅಂತ ಬಂದೆ, ಬೀದಿಲೇ ಸಿಕ್ಬಿಟ್ರಿ. ಆ ಮಹತ್ತರವಾದ ವಿಚಾರ ಅದು. ನೋಡಿ ಸ್ವಾಮಿ, ಈಗ ನಿಮ್ಮ ಹತ್ರ ಯಾವ ವಿಚಾರ ಕೇಳಕ್ಕೂ ನನ್ನ ಹತ್ರ ಪಿಸ್ರಿಲ್ಲ, ಏನಿಲ್ಲ. ಬಾಯಿ ಬಡ್ಕೊಂಡ್ರು 10 ಪೈಸಾ ಇಲ್ಲ. ಶೆಟ್ರೆ, ಇದು ದುಡ್ಡಿನ ವಿಚಾರ ಅಲ್ಲ, ಮಹತ್ತರವಾದ ವಿಚಾರ ಅಂತ ಹೇಳಿದ್ನಲ್ಲ. ಅಂದ್ರೆ ನಿಮ್ಮ ಮಗಳು ಸದಾರಮೇನ ನಮ್ಮ ಯುವರಾಜರಿಗೆ ಕೊಟ್ರೆ ಯುವರಾಜರಿಗೆ ಕೊಡ್ಬೇಕಂತೆ. ಯುವರಾಜರಿಗೆ ನಮ್ಮ ಮಗಳು ಕೊಡ್ಬೇಕಂತ? ಅರೆ ಅದೇ ನಮ್ಮ ಅಮ್ಮಯ್ಯನ ಯುವರಾಜರಿಗೆ ಕೊಡ್ಬೇಕಂತೆ ಕಣ. ಯಾಕಂತೆ? ಅಯ್ಯ ನೀನ್ ಸುಂದಿರು. ಐನೋರೇ, ನೀವು ನಮ್ಮ ಹತ್ರ ತಮಾಷೆಗೆ ಮಾಷೆ ಮಾಡ್ತಾ ಇಲ್ಲ ತಾನೇ? ಎಲ್ಲಾದ್ರೂ ಉಂಟೆ ನಿಮ್ಮ ಹತ್ರ ತಮಾಷೆ ಮಾಡಕ್ಕಾಗುತ್ತೆ? ನೋಡಿ, ಮಹಾರಾಜರು ಹೇಳಿದ್ಮೇಲೆ ಒಂದು ಮಾತು ಮುಗಿದೋಯ್ತು. ಇಂಥ ಅದೃಷ್ಟ ಮತ್ತೆ ಬರಲ್ಲ. ಚೆನ್ನಾಗಿ ಯೋಚನೆ ಮಾಡಿ ವಿಚಾರ ಹೇಳಿ. ಹಾಗಂತೀರೋ? ಹಾಗಿದ್ರೆ ನಮ್ಮ ಮಗ ಆದಿನ ಒಂದ್ಸತಿ ಕೇಳಿ ನಿಮ್ಗೆ ಹೇಳ್ಬಿಡ್ತೀನಿ, ಇಲ್ಲೇ ಹೇಳ್ತೀನಿ. ಕೇಳಿ ಕೇಳಿ ಕೇಳಿ. ಅವರೇ ಆದಿ, ಈಗ ಯುವರಾಜಿಗೆ ನಮ್ಮ ಅಮ್ಮಯ್ಯನ ಕೊಟ್ಟು ಮದ್ವೆ ಮಾಡಿದ್ರೆ ನಾವು ಕೇಳಿದ್ ಕೊಡ್ತಾರಂತೆ ಕಣೋ. ಏನ್ ಕೇಳೋಣ? ಅಯ್ಯ ಏನ್ ಕೇಳಿದ್ರು ಕೊಡ್ತಾರಾ? ಅವನು ಹಂಗಾರೆ ಅಯ್ಯ ಒಂದ್ ಬುಟ್ಟಿ ಕೊಡ್ಬೇಳೆ. ನೀನು ಒಂದ್ ಬುಟ್ಟಿ ತಗೊಂಡ್ಬಿಡು. ಹಾಗಲ್ಲ ಕಣೋ, ಇಂಥ ಸಮಯದಲ್ಲಿ ನಾವು ಬುದ್ಧಿವಂತಿಕೆಯಿಂದ ಒಳ್ಳೆ ವಸ್ತುನೇ ಕೇಳ್ಬೇಕು ಕಣೋ. ಒಳ್ಳೆ ವಸ್ತು ಸರಿಯಾಗಿ ಕೇಳ್ಬೇಕಣಯ್ಯ. ಹೌದು. ಏನು? ಅಯ್ಯ ಅಯ್ಯ ಅಯ್ಯ, ಇದು ಕೇಳ್ಬಿಡೋಣ. ಯಾವುದು? ಅಯ್ಯ 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 ಅಯ್ಯ, ಹಿಡ್ದಿ ಒಂದು ದೊಡ್ಡ ಜರ್ತಾರಿ ಅಂಗಿ. ನೀನು ತಗೊಂಡ್ಬಿಡು. ಅಯ್ಯೋ ಹತ್ಲಿಕ್ಕಾದ್ರ ಇಂಥ ಸಮಯದಲ್ಲಿ ನಾವು ರಾಜ್ಯ ಕೇಳಿದ್ರೆ ಕೊಟ್ಬಿಡ್ತಾರೆ ಕಣೋ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಹೇಳಬೇಕು. ಏನು? ಅಯ್ಯ ಒಂದ್ ಕೆಲಸ ಮಾಡೋಣ. ಒಂದೇ ಮಾಡೋಣ, ಹೇಳು. ರಾಜ್ಯನೇ ಕೇಳ್ಬಿಡೋಣ. ಬೇಕಾದ ಇಟ್ಕೊಳ್ಳೋಣ, ಬೇಡದೆ ಇದ್ಮೇಲೆ ಅಂಗಡಿಲಿಟ್ಟು ವ್ಯಾಪಾರ ಮಾಡಿ ಮಾರ್ಬಿಡೋಣ. ಸರಿಯಾಗಿ ಹೇಳಿದೆ. ಒಂದೊಂದ್ಸರಿ ನಿನ್ ತಲೆ ತಪ್ಪಲ ಅಲ್ಲ ಕಡ, ತಪ್ಪಲ ಅಲ್ಲ. ಐನೋರೇ, ನನ್ನ ಮಗ ಆದಿ ಹೇಳ್ತಾವನೆ, ಈ ರಾಜ್ಯಕ್ಕೆ ಅವನು ರಾಜನಾಗ್ಬೇಕಂತೆ. ಆಗ ಮಾತ್ರ ಅವಳ ತಂಗಿನ ಕೊಟ್ಟು ನಿಮ್ಮ ಯುವರಾಜ್ಗೆ ಮದುವೆ ಮಾಡ್ತಾನಂತೆ.
ರಾಜ ಆದ್ರೆ ಹೌದು. ಆಗ್ಲಿ, ಕೇಳಿ ನೋಡ್ತೀನಿ. ಇದಕ್ಕೆ ಮೊದಲು ನಾನು ರಾಜ ಆಗ್ಬೇಕು, ಆಮೇಲೆ ಮದುವೆ ಮಾಡ್ಬೇಕು. ಇದಕ್ಕೆ ನಿಮ್ಮ ಮಹಾರಾಜರು ಒಪ್ಕೊಳ್ತಾರೋ? ಮಹಾರಾಜರು ಕೊಟ್ಟು ಮಾತಿಗೆ ತಪ್ಪು ಅಂತ ಮೂರ್ಖರಲ್ಲ, ಹೇಳಿದ ಮೇಲೆ ನಡ್ಸ್ಕೊಡ್ತಾರೆ. ವಿಚಾರ ಮಂಡಿಸ್ತೀನಿ, ಏನ್ ಹೇಳ್ತಾರೆ ನೋಡೋಣ. ನಾನು ನಿನ್ ಬರ್ಲೆ? ಹಾಗೆ ಮಾಡಿ, ಹಾಗೆ ಮಾಡಿ. ಅಯ್ಯ, ಮದುವೆ ಆದ್ಮೇಲೆ ಅವ್ರು ನಮ್ಮನ್ನು ಓಡಿಸ್ಬಿಟ್ರೆ? ಅದು ಇವಾಗ ಅವ್ರು ಇದ್ದಾಗ ಕೇಳ್ಬೇಕಾಗಿತ್ತು, ಈಗ ಕೇಳ್ತ್ಯಾ? ದಾಟಿ ಗುಂಡೆ ಮಗನೇ. ಈಗ ನೀನ್ ರಾಜ ಆದ್ರೆ ಏನೇನಾಗುತ್ತೆ ಅಂತ ಗೊತ್ತಾ ನಿನಗೆ? ಏನಾಗುತ್ತೆಯ? ಇಡೀ ದೇಶನೇ ನಿಂದಾಗುತ್ತೆ. ಇಡೀ ದೇಶ? ಅಯ್ಯಪ್ಪ, ಎಲ್ಲಾ ಜನರು ನಿನ್ಗೆ ಕಪ್ಪ ಕಾಣಿಕೆ ಕೊಡ್ತಾರೆ. ಅಯ್ಯೋ, ಎಲ್ಲಿಟ್ಕೊಳ್ಳೋದೆಲ್ಲ ತಗೊಂಡೋಗಿ. ಆಮೇಲೆ ಇನ್ನೂ ಕೇಳು, ಎಲ್ಲಾ ಪ್ರಜೆಗಳು ನೀನು ಹೇಳ್ದಾಗೆ ಕೇಳ್ತಾರೆ. ಅಯ್ಯೋ, ಹೌದಲ್ಲಯ್ಯ? ಅಯ್ಯ, ನೀನು? ನಾನು ಕೇಳ್ಬೇಕು, ನಮ್ಮ ಅಯ್ಯನೂ ಕೇಳ್ಬೇಕು. ಅಯ್ಯ, ಎವ್ರ ಸಿಗ್ಗ ಚೂಡು ಸಿಗ್ಗ ಭಯಂಕರ ಸುದ್ದಿ. ಅವಳು ಕೇಳ್ಬೇಕು, ಅವ್ರ ಅಯ್ಯನೂ ಕೇಳ್ಬೇಕು. ಹೌದಾ? ಹಾಗಾದ್ರೆ ನಾನು ರಾಜ ಆಗ್ಲೇಬೇಕು. ಆಗ್ಲೇಬೇಕು. ಹೌದು, ನೀನು ರಾಜ ಆಗ್ಲೇಬೇಕು. ಏನಂದಿರಿ? ಆ ಶೆಟ್ಟಿಯು ಕನ್ಯೆಗೆ ಪ್ರತಿಯಾಗಿ ಈ ಸಾಮ್ರಾಜ್ಯವನ್ನೇ ಅಪೇಕ್ಷಿಸುತ್ತಿರುವನೆ? ಹೌದು ಮಹಾಸ್ವಾಮಿ, ತಂದೆ ಮಕ್ಕಳು ಇಬ್ರು ಸೇರ್ಕೊಂಡು ಬಹಳ ಹೊತ್ತು ಯೋಚನೆ ಮಾಡಿ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ನಿರ್ಧಾರದಿಂದ ಅವರು ಏನು ಮಾಡಿದ್ರು ಜಗ್ಗೋ ರೀತಿಯನ್ನೇ ಕಾಣ್ತಿಲ್ಲ. ಆ ವರ್ತಕ ರಾಕ್ಷಸನಿಗೆ ಆ ರಾಜದೇಹಕ್ಕೆ ಉಂಟಾಯಿತು ನಾ ಕಾಣ. ಕುಮಾರ, ಅಪ್ಪಾಜಿ, ಆ ಕನ್ಯೆಯ ಪ್ರತಿಯಾಗಿ ಈ ಸಾಮ್ರಾಜ್ಯವನ್ನೇ ಅಪೇಕ್ಷಿಸುತ್ತಿರುವನಂತೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಅಪ್ಪಾಜಿ, ನುಡಿದಂತೆ ನಡೆಯಬೇಕಾದದ್ದು ಕ್ಷತ್ರಿಯ ಧರ್ಮವಲ್ಲವೇ? ಕೇವಲ ರಾಜ್ಯ ಲೋಭಕ್ಕಾಗಿ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಕಾಪಾಡುವ ಕರುಣಾಳವಾದ ಆ ಕಾಪಾಲಿಯು ಕಾಡದಿರುವನೇ? ನಾನು ಅದಕ್ಕೋಸ್ಕರನೇ ಇಷ್ಟೊಂದು ತಾಳ್ಮೆ ತಾಳಬೇಕಾಗಿದೆ. ಹಾಗಲ್ಲದೆ ಆ ಶೆಟ್ಟಿ ಏನಾದರೂ ತಾನಾಗಿ ಈ ಸಾಮ್ರಾಜ್ಯವನ್ನು ಅಪೇಕ್ಷಿಸಿದರೆ ಆತನನ್ನು ಖಂಡಿತ ಗಲ್ಲಿಗೇರಿಸುತ್ತಿದೆ. ಅದು ಅಲ್ಲದೆ ಆತನ ಇಷ್ಟೆಯನ್ನು ಪೂರೈಸುವೆಂದು ಭರವಸೆ ಕೊಟ್ಟಿದ್ದರಿಂದ ತಾಳ್ಮೆ ತಂದುಕೊಳ್ಳಬೇಕಾಗಿದೆ. ಪ್ರಭುಗಳು ಮತ್ತು ಕುಮಾರರು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತದೆ. ಇತ್ತ ಆ ಬಂಗಾರಯ್ಯನ ಆಸೆಯು ನೆರವೇರಿದಂತೆಯೂ ಆಗಬೇಕು, ಅತ್ತ ರಾಜಕುಮಾರರ ವಿವಾಹವು ನಡೆಯುವಂತೆಯೂ ಏನಾದರೂ ತಂತ್ರ ಮಾಡಲೇಬೇಕು. ಬೇಡಿ ಅಮಾತ್ಯರೇ, ನ್ಯಾಯವಾಗಿ ನಡೆಯಬೇಕಾದ ನಾವೇ ಈ ರೀತಿಯ ಅನ್ಯಾಯ ಮಾರ್ಗ ಹಿಡಿಯಬಹುದೇ? ಮೋಸ, ವಂಚನೆ, ಆತ್ಮದ್ರೋಹ ಮನುಷ್ಯನನ್ನು ಎಂದೆಂದಿಗೂ ಪಾರಾಗಲಾರದ ಪಾಶವಿ ಕೃತ್ಯಕ್ಕೆ ಈಡು ಮಾಡುತ್ತದೆ. ಈ ಸಮಸ್ತ ರಾಜ ಪರಿವಾರದ ಪ್ರಜೆಗಳನ್ನು ಪರಿಪಾಲಿಸಬೇಕಾದ ಹಿರಿಯರಾದ ನಾವೇ ಈ ನಯವಂಚನೆಯ ಹಾದಿಯನ್ನು ಹಿಡಿದರೆ ನಮ್ಮ ರೀತಿ, ನೀತಿ, ಕಟ್ಟು ಕಟ್ಟಲೆಗಳು ಇವೆಲ್ಲವನ್ನು ಅನುಸರಿಸಿ ನಮಗೆ ತಲೆಬಾಗಿ ನಡೆಯುವಂತಹ ಸಾಮಾನ್ಯ ಪ್ರಜೆಗಳ ಪಾಡೇನು? ಮಂತ್ರಿಗಳೇ, ಹಲವಾರು ವರ್ಷಗಳಿಂದ ವಂಶದ ಕುಡಿಯನ್ನು ಕಾಣಬೇಕೆಂದು ಕಲಿತ ಬುದ್ಧಿಯನ್ನೆಲ್ಲ ಖರ್ಚು ಮಾಡಿದರು. ಕುಮಾರನು ತನ್ನ ಬ್ರಹ್ಮಚರ್ಯನ್ನು ಬಲಪಡಿಸಿಕೊಂಡೇ ಬಂದಿದ್ದನು. ಇಂತಹ ದಿಟ್ಟ ಹೃದಯವನ್ನು ವಾಸ್ತವ ಜಗತ್ತಿಗೆ ತಂದು ನಿಲ್ಲಿಸಿದಂತಹ ರೂಪವತಿ ಸದಾರಾಮಿಯನ್ನು ನನ್ನ ಕುಮಾರನಿಗೆ ತಂದುಕೊಳ್ಳಲು ನಾನು ಹೃತ್ಪೂರ್ವಕವಾಗಿ ಸಮ್ಮತಿಸುತ್ತೇನೆ. ಈ ಶುಭ ಕಲ್ಯಾಣಕ್ಕೆ ನನ್ನ ರಾಜ್ಯವನ್ನು ಧಾರೆಯೆರೆಯಲು ಸಿದ್ಧನಾಗಿದ್ದೇನೆ. ಮುಪ್ಪು ಆವರಿಸಿಕೊಂಡು ಬರುತ್ತಿದೆ. ಕುಮಾರನಿಗೆ ಪಟ್ಟ ಕಟ್ಟಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕೆಂದಿದ್ದೆನು. ನಾನೀಗ ಕುಮಾರನಿಗೆ ಆಶೀರ್ವದಿಸಿ ಹೊರಟು ಬಿಡುತ್ತೇನೆ. ಕ್ಷತ್ರಿಯನಾದವನು ಎಂದಾದರೂ ಸ್ವಂತ ಶಕ್ತಿಯಿಂದ ಸಾಮ್ರಾಟನಾಗಿಯೇ ಆಗುತ್ತಾನೆ. ಅದರ ಬಗ್ಗೆ ನನಗೆ ಸ್ವಲ್ಪವೂ ಸಂದೇಹವೇ ಇಲ್ಲ. ಅಪ್ಪಾಜಿ, ತಮ್ಮ ಆಶೀರ್ವಾದದಿಂದಲೂ ಪೂರ್ವಜರ ಪುಣ್ಯದಿಂದಲೂ ನಾನು ಶೀಘ್ರದಲ್ಲಿಯೇ ಇದಕ್ಕಿಂತ ಸುಸಜ್ಜಿತವಾದ ನಗರವನ್ನು ನಿರ್ಮಿಸುತ್ತೇನೆ.
ಸಂಕಲ್ಪಕ್ಕೆ ನಾನು ತಲೆದೂಗುವಂತಿದೆ ಕುಮಾರ. ಮಂತ್ರಿಗಳೇ, ಪ್ರಭು, ನೀವು ಈಗಿಂದೀಗಲೇ ಹೋಗಿ ಆ ಶೆಟ್ಟಿಯನ್ನು ಕಂಡು ನಮ್ಮ ಅಂತಿಮ ತೀರ್ಮಾನವನ್ನು ತಿಳಿಸಿ ಆತನ ಕುಮಾರನಿಗೆ ಪಟ್ಟಾಭಿಷೇಕದ ಏರ್ಪಾಡು ಮಾಡಿ ಕುಮಾರನ ಮುಹೂರ್ತಕ್ಕೆ ಯೋಗ್ಯವಾದ ಮುಹೂರ್ತ ಬಿಡಿಸಿ. ಶಾಸ್ತ್ರಿಗಳೇ, ತಾವು ಪಟ್ಟಾಭಿಷೇಕಕ್ಕೂ ಕಲ್ಯಾಣ ಮಹೋತ್ಸವಕ್ಕೂ ಯೋಗ್ಯವಾದ ಮುಹೂರ್ತವನ್ನು ನಾಳೆ ಒಳಗಾಗಿಯೇ ನಿಶ್ಚಯಿಸಿ. ಎಲ್ಲರಿಗೂ ಶುಭವಾಗಲಿ. ನಾನು ಬರ್ತೀನಿ. ಅಂದಾಗೆ ಬಿನ್ಗೆ ನೀನೇ ತಗೊಂಡ್ಬರ್ಬೇಕು. ಮುಂದಿಗಲ್ಲ ಆಮೇಲೆ ಕೊಡು, ಚಕ್ಲಿ ಕೋಡುಬಳೆ ಎಲ್ಲ ಕೊಡ್ತೀಯಾ? ಕೊಡು. ನಿಮ್ಗೋಸ್ಕರ ಬಿಸಿ ಬಿಸಿ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ, ವಡೆ ಎಲ್ಲ ತಂದಿದ್ದೀವಿ. ಅಂದಾಗೆ ಮಾವೇನ್ ಗೆಳಿ ಯಾವಾಗ ಮದ್ವೆ ಮಾಡ್ಕೋತೀಯಾ? ಮದುವೆಂದು ಜ್ಞಾಪಕ ಬಂತು ನೋಡು. ಈಗ ನಾನು ರಾಜ ಆಗ್ತೀನಿ. ನಮ್ಮ ಅಮ್ಮಯ್ಯನ್ನ ಮಹಾರಾಜರನ್ನ ಮಗನಿಗೆ ಮದುವೆ ಮಾಡ್ಕೊಡ್ತೀವಿ. ಆಗ ನಾನು ರಾಜ ಆಗ್ತೀನಿ. ನೀನ್ ರಾಜ ಆಗ್ತೀಯಾ? ಯಾಕೆ? ಯಾಕಂದ್ರೆ ನಾವು ಅಮ್ಮಯ್ಯನ ಅವ್ರು ಕೊಡ್ತೀವಲ್ಲ, ಅದಕ್ಕೆ. ಸಾಧಾರಣ ಅದೃಷ್ಟವನು ಅದೃಷ್ಟ. ನಿನ್ನ ಅದೃಷ್ಟ ಅದಕ್ಕಿಂತ ದೊಡ್ಡದು. ಯಾಕೆ ಗೊತ್ತಾ? ನೀನು ನಮ್ಮ ಅಮ್ಮಯ್ಯ ಮದುವೆ ಮಾಡಿಕೊಟ್ಮೇಲೆ ನಾನು ರಾಜ ಆಗ್ತೀನಲ್ವಾ? ನಾನು ರಾಜ ಆದಮೇಲೆ ನೀನು ರಾಜನ್ನೇ ಮದುವೆ ಆಗ್ತೀಯಲ್ವಾ? ಅದಕ್ಕೆ. ಆಮೇಲೆ ಇನ್ನೊಂದು ವಿಷಯ, ನಾನು ರಾಜ ಆದಮೇಲೆ ನೀನು ಹಿಂಗೆಲ್ಲ ಗಿಲ್ಲಬಾರ್ದು, ಗೊತ್ತಾಯ್ತಾ? ಆಮೇಲೆ ಗಿಲ್ಲಿದ್ರೆ ಅಯ್ಯಯ್ಯ ಗಿಲ್ಬಾರ್ದು, ಹೊಡೆದು ಬಿಡ್ತೀನಿ ನಾನು. ನೋಡು, ನಾನು ಏನು ಮಾಡ್ತೀನಿ ನೋಡು. ಆಮೇಲೆ ನಿನ್ನ ಮದುವೆನೇ ಆಗಲ್ಲ. ಆಮೇಲೆ ನಿಂಗೆಲ್ಲ ಮಾಡಿದ್ರೆ ನಾನು ಹೇಳ್ದಾಗ ಕೇಳಬೇಕು, ಗೊತ್ತಾಯ್ತಾ? ನಿಂಗೆಲ್ಲ ಗಿಲ್ಬಾರ್ದು. ನೋಡು, ನೀನು ಎಲ್ಲಿ ಬೇಕಾದ್ರೆ ಇಲ್ಲಿ ಮಾತ್ರ ಗಿಲ್ಲು, ಇನ್ನೆಲ್ಲೂ ಗಿಲ್ಬಾರ್ದು, ಗೊತ್ತಾಯ್ತಾ? ಆಮೇಲೆ ನಮ್ಮಯ್ಯ ನೀನು ಇಬ್ಬರು ನಾನು ಹೇಳ್ದಾಗ ಕೇಳ್ಬೇಕಂತೆ. ಕೇಳ್ತಿದ್ರೆ ನಿನ್ನ ತಗೊಂಡು ಕೋಟೆ ಬಾಗಿಲು ಕಟ್ಟಿ ನೇತಾಕ್ಸ್ಬಿಡ್ತೀನಿ. ಕುಮಾರ, ಆದಿ, ಒರೇ ಆದಿ, ಇಂಥ ಸಮಯದಲ್ಲೂ ಹೋಗಿ ಮಕ್ಕಳ ಜೊತೆ ಆಟ ಆಡ್ತಾರೇನೋ? ಬರ್ರಿ, ನಿಂತ್ಕೊಳ್ಳೋ. ಅವನಿಗೆ ಶೃಂಗಾರ ಮಾಡಿಸಿ. ಬಂದ್ರಪ್ಪ ಇಲ್ಲಿ, ಬಾರ ಇಲ್ಲಿ. ಸೈನಿಕ ಬಾ, ಹೆಂಗಿ ತೋರ್ಸೋ ಅವ್ರಿಗೆ. ಮಹಾರಾಜರೇ, ಬಾವಿ ಮಹಾರಾಜರೇ, ಕುತ್ಕೊಳ್ಳಿ ಬಂದು. ಎಲ್ಲಿ ಕೂರ್ತೀವಿ? ಹೇಳಿ, ಅವ್ನು ಇಲ್ಲಿ ಬಂದು ಕೂರ್ತಾವ. ಅಲ್ಲಿ ಕೂರಯ್ಯ. ಹೇಳ್ಬಾರ್ದು ಇಲ್ಲಿ ಕೂತ್ಕೊ ಅಂತ. ಇಲ್ಲಿ ಕೂತ್ಕೊ ಅಂದ್ರೆ ಅಲ್ಲಿ ಕೂತ್ಕೊಂಡೆ. ಇಲ್ಲಿ ಆಯ್ತು, ಮೂಗಿಡ್ಕೊ. ಅಯ್ಯ, ಮೂಗಿಂದ ಇಟ್ಕೊಳ್ಳಲ್ಲ, ಇಟ್ಕೊಳ್ಳೋ. ಆದಿ ಸಾಯಿಸ್ಬಿಡ್ತಾರೆ. ಅಯ್ಯೋ, ಜೀವ ಹೊಟ್ಟೋಗ್ತಾಯ್ತಲ್ವ ಇನ್ನೊಂದು. ನಿನ್ನ ಮೂಗು ಇಟ್ಕೊಳ್ಳೋ ಅಂದ್ರೆ ನನ್ನ ಮೂಗ. ಅಯ್ಯೋ ಯಾ ನೋಡ್ಯಾ, ಇಷ್ಟೊಂದು ಭಾರ ಇದು. ಚಿನ್ನ ಕಣೆ ಇದೆಲ್ಲ. ಹೌದು, ಇದು ತಿನ್ನಲೆ, ಅದು ತಿನ್ನಲೆ, ಇದು ತಿನ್ನಲೆ. ಹೌದು ಕಣೋ. ಅಯ್ಯೋ, ಮೈಯೆಲ್ಲ ತಿನ್ನ. ಹೌದು, ಹೋಗಲ್ಲ ಅವ್ರು ಹೇಳ್ದಾಗ ಕೇಳು. ನೋಡ್ತಾ ಮೀರ್ತಾ ಇದೆ, ಕುತ್ಕೊಳ್ರಿ. ನನ್ನ ಕರ್ಮಿವೆ. ಅಲ್ಲಿ ನೋಡಿ. ಅಯ್ಯೋ
ಅಲ್ಲಿ ನೋಡ್ರಿ ಕೂರ ಐನೋರೆ ಒಂದು ಇಲ್ಲಿ ಕೆಲಸ ಬನ್ನಿ. ಮಾಡಿ ಇಲ್ಲಿ ಬನ್ನಿ. ಏಯ್, ಬಾರೋ ಇಲ್ಲಿ. ಕೂರ್ರಿ. ಅವನಿಗೆ ಕೆಳಗಡೆ ಕುತ್ಕೊಂಡು ಅಭ್ಯಾಸವಿಲ್ಲ ನೋಡಿ. ಅಲ್ಲಿ ನೋಡ್ರಿ ಯಾವ ರೀತಿ ಕೂತವ್ ನೋಡ್ರಿ. ಅದನ್ನೇ ನಾನು ಹೇಳಿದ್ದು, ಅವನಿಗೆ ಕೆಳಗಡೆ ಕೂತ್ಕೊಳಕ್ ಆಗೋದಿಲ್ಲ. ಹೋಗ್ಲಿ ಬಿಡಿ. ಹಾ. ಮಂತ್ರನಾದ್ರೂ ಹೇಳಪ್ಪ. ಶುಕ್ಲಂ ವರದಂ ವಿಷ್ಣು. ಬರ ಅಯ್ಯ ಅವ್ರಿಗೆ ಪಗಾರ ಕೊಡಲ್ವ ನಾನು? ಹೌದು ಕಣೋ. ಅವ್ರು ಹೇಳ್ಬೇಕು, ನಾವ್ಯಾಕೆ ಹೇಳ್ಬೇಕು? ಅಯ್ಯೋ, ಅವ್ರ ಮಂತ್ರ ಹೇಳ್ದಾಗ ಹೇಳ್ಬೇಕು ಕಣೋ ನೀನು. ಅವರೇ ಹೇಳ್ಬೇಕು, ನಾವೆಲ್ಲ ಹೇಳೋದು. ದುಡ್ಡು ಕೊಡ್ತೀವಿ ಅವ್ರಿಗೆ. ನನ್ನ ಕರ್ಮ. ಐನೋರೆ ಅವನಿಗೆ ಮಂತ್ರ ಎಲ್ಲ ಹೇಳಕ್ ಬರೋದಿಲ್ಲ, ನಮ್ಗೆ ಅದೆಲ್ಲ ಅಭ್ಯಾಸವಿಲ್ಲ. ದಯಮಾಡಿ ಎಲ್ಲಾ ಮಂತ್ರಗಳು ನೀವೇ ಹೇಳಿ ಅವನಿಗೆ ಬೇಗ ಪಟ್ಟಾಭಿಷೇಕ ಮಾಡಿಬಿಡಿ. ನಮಗೆ ತಕ್ಕಡಿ ಹಿಡಿದ ಅಭ್ಯಾಸ ಹೊರತು ಇವೆಲ್ಲ ಅಭ್ಯಾಸ ಇಲ್ಲ. ಎಲ್ಲ ಮಂತ್ರ ಆಗ್ಲೇ ಆ ಕಿರೀಟ ತಗೊಳ್ರಪ್ಪ. ಆ ಶೃಂಗಾರ ಮಾಡಿ ಆ ಕಿರೀಟ ತಲೆ ಮೇಲಿರೋ ತೆಗೆದ ಕಿರೀಟ ಹಾಕ್ರಪ್ಪ. ಇಷ್ಟೊಂದು ದೊಡ್ಡತವ್ರಲ್ಲ. ಅಯ್ಯಪ್ಪ, ಎತ್ಕೊಳ್ಳೋ. ಅಯ್ಯೋ ಇರು. ಕರ್ಮ ಕರ್ಮ. ತಿರುಗಿಸ್ರಿ ಅದೇನ್ರಿ ಇದು ಅಯ್ಯ, ತಲೆ ಮೇಲೆ ಬಾಟ್ಲಿ ಇದ್ದಂಗಿದೆ. ನೀನು ಯಾವಾಗ್ಲೂ ಬೈತಾ ಇರ್ತೀನಲ್ಲ ತಪ್ಲ ತಪ್ಲ ಅಂತ. ಇದು ತಪ್ಪಲೇನೆ. ಅದು ತಪ್ಲ ಅಲ್ಲ ಕಣೋ, ರಾಜು ಕಿರೀಟ ಅದು. ಕಿರೀಟ. ಈಗ ವೀರ ಖಡ್ಗ ಕೊಡ್ರಪ್ಪ. ಬಾರಪ್ಪ. ಅಯ್ಯ, ಇದೇನೇ ಇದು? ಅದನ್ನ ಸೀದಾ ಹಿಡ್ಕೊಂಡ್ರೆ ಲಟ್ಟಿಗೆಡಿ. ಹಾಗಲ್ಲ ಕಣೋ, ಹೀಗೆ ನೀವು ಅವರಪ್ಪ. ನೋಡಿ ಸ್ವಾಮಿ, ನಮಗೆ ತಕ್ಕಡಿ ಹಿಡ್ದೆ ಅಭ್ಯಾಸ, ಕತ್ತಿ ಹಿಡ್ದೆ ಅಭ್ಯಾಸವಿಲ್ವಲ್ಲ, ಅದಕ್ಕೆ. ಏಯ್, ಎಲ್ಲ ಇಟ್ಕೊಂಡಿದ್ಯಾ? ಅದನ್ನ ಬಿಟ್ಟು ಅಲ್ಲಿ ಕೂರಪ್ಪ. ಪುಣ್ಯಾತ್ಮ, ನೀನೀಗ ರಾಜ ಆಗಿದ್ಯಾ. ಪಟ್ಟಾಭಿಷೇಕ ಇಲ್ಲಿಗೆ ಮುಗೀತು. ಕರ್ಮ, ಇನ್ನು ಈ ರಾಜ್ಯ ದೇವರೇ ಗತಿ. ಕೂತ್ಕೊಳ್ಳು, ನೀನೇ ರಾಜ. ಅಯ್ಯೋ, ಏನ ಮಾಡ್ತಾ ಇದ್ಯಾ? ಕೂತ್ಕೊಳ್ತಾ ಇದ್ದೀನಿ ಕಳೆಯ. ಅಯ್ಯೋ, ನನ್ನ ಕರ್ಮ ಹಾಗಲ್ಲ ಕಣೋ. ಹಾಗೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಹಾ, ಸಿಕ್ಕಿದ ದಕ್ಕಿದ ಬೆಕ್ಕಿಸ ಬೆರಗಿನ ಪಟ್ಟಾಭಿಷೇಕ. ಓ ಪಟ್ಟಾಭಿಷೇಕ, ಓಹೋ ಪಟ್ಟಾಭಿಷೇಕ. ಪಟ್ಟಾಭಿಷೇಕ ಪಟ್ಟಾಭಿಷೇಕ, ಸಿಕ್ಕಿದ ದಕ್ಕಿನ ಸೊಗಸಿನ ಪಟ್ಟಾಭಿಷೇಕ. ಪಟ್ಟಾಭಿಷೇಕ ಪಟ್ಟಾಭಿಷೇಕ. ತಕ್ಕಡಿ ಬೊಟ್ಟು ಎತ್ತಿಟ್ಟು, ಲೆಕ್ಕದ ಕಟ್ಟು ಮುಚ್ಚಿಟ್ಟು, ತೊಲಗಿಸು ಅಂಗಡಿ ಇಕ್ಕಟ್ಟು, ಬಲೆ ಬಲೆ ಅರಮನೆ ಬೆಕ್ಕಟ್ಟು. ಗದ್ದುಗೆ ಏರಿ ಹದ್ದನು ಮೀರಿ, ಗೆದ್ದವ ಗದ್ದಲ ಮಾಡುವ ಪಟ್ಟಾಭಿಷೇಕ. ಅರಮನೆ ಸೊಂಪು ನನಗೆ ನನಗೆ, ಪಾಪನ್ ಪಪ್ಪು ನಿನಗೆ ನಿನಗೆ. ಕಾಡಿನ ಸೊಪ್ಪು ನಮ್ಮ ಭಾವನಿಗೆ. ಪಾಪ ಅಯ್ಯೋ ಪಾಪ, ಪಾಪ ತುಂಬ ಪಾಪ. ಪಾಪ ಪುಟ್ಟ ಪಾಪ, ಪಾಪ ಮುದ್ದು ಪಾಪ. ಪಪ್ಪ 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 ಪಟ್ಟಾಭಿಷೇಕ.
ಹೊರಟರೆ ಬನ್ನಿ ಬನ್ನಿ, ಕಾಲಿನ ಹೆಜ್ಜೆ ಹಾಕಿ ಹಾಕಿ, ಕಾಲಿನ ಹೆಜ್ಜೆ ಹಾಕಿ, ಕಾಲಿನ ಹೆಜ್ಜೆ ಹಾಕಿ. ಎಡ ಬಲ ಎಡ ಬಲ ಎಡ ಬಲ, ಬಲ ಎಡ ಬಲ ಎಡ ಬಲ ಎಡ, ಎಡಬಲ 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 ಧಡ ಬಡ, ದಡ್ಡ ಬಂತು ದಡ್ಡ ಬಂತು, ದಡಬಡ 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 ಬಂತು ಪಟ್ಟಾಭಿಷೇಕ. ಸುಬ್ಬಿ ವೆಂಕಟ್ ಸುಬ್ಬಿ, ಸುಬ್ಬಿ ಸುಬ್ಬಿ ವೆಂಕಟ್ ಸುಬ್ಬಿ, ಸುಬ್ಬಿ 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 ವೆಂಕಟ್ ಸುಬ್ಬಿ, ಸುಬ್ಬಿ ಕಷ್ಟವಿಲ್ಲದೆ ಬಾರೆ, ದಿಷ್ಟಿ ತೆಗೆದು ಹೋಗೆ, ಸುಬ್ಬಿ ಸುಬ್ಬಿ ವೆಂಕಟ್ ಸುಬ್ಬಿ, ಸುಬ್ಬಿ 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 ವೆಂಕಟ್ ಸುಬ್ಬಿ, ಸುಬ್ಬಿ. ಅಪ್ಪ ನೀನೆ ಮಗಳ ಕೊಟ್ಟ ಜಾಣ, ತೆಪ್ಪ ಬಾವ ರಾಜ್ಯ ಬಿಟ್ಟ ಕೋಣ, ದುಡ್ಡು ಕಾಸು ಸುರಿಯಲಿಲ್ಲ ಜಣ ಜಣ, ಪುಕ್ಕಟ್ಟೆ ರಾಜ್ಯ ಬಂತು ತಣ 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 ತಣ, ಪಟ್ಟಾಭಿಷೇಕ ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಪ್ರಾಣೇಶ್ವರ, ನಮ್ಮ ಅಣ್ಣಯ್ಯನ ನಡತೆಯಿಂದ ತಾವು ತುಂಬಾ ಬೇಸರ ಪಟ್ಟುಕೊಂಡಿರ. ಅವನು ಪ್ರಪಂಚ ಜ್ಞಾನವೇ ಇಲ್ಲದೆ ಬೆಳೆದವನು. ಅವನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ. ರಮ, ನಿಮ್ಮಣ್ಣಯ್ಯ ಪ್ರಪಂಚವನ್ನೇ ಅರಿಯದವನಾಗಿದ್ದರೆ ಈ ರಾಜ್ಯವನ್ನು ಬಯಸುತ್ತಿದ್ದನೆ. ರಮ, ಇದು ಅವನ ತಪ್ಪಲ್ಲ, ಈ ತೇಜೋನಗರದ ದುರ್ದೈವ. ನಿಜ ಸ್ವಾಮಿ, ನೀವು ನನ್ನಂತಹ ನಿರ್ಭಾಗ್ಯಳ ಕೈ ಹಿಡಿಯಬಾರದಾಗಿತ್ತು. ರಮ, ಹಾಗೆನ್ನಬೇಡ. ನಿನ್ನಂತಹ ಸೌಭಾಗ್ಯವತಿಯ ದೆಸೆಯಿಂದ ನಾನು ಪುನಃ ಮಹಾರಾಜನಾಗಬಹುದೇನು? ಬಲ್ಲವರಾರು? ಪ್ರಾಣೇಶ್ವರ, ನಿಮ್ಮ ನುಡಿಯಲ್ಲಿ ಬಂದಂತೆ ಆ ಭಾಗ್ಯವು ಕಣ್ತುಂಬ ಕಾಣುವಂತಾಗಲಿ. ಮೂವೆ ಚಪ್ರ ಏನು ನನ್ನ ತುರ್ಗುಟ್ಕೊಂಡು ಹೋಗ್ತಾನೆ. ನಾನು ಹೇಳಲ್ಲ. ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡಾಗಿಂದ ನಮ್ಮ ಅಮ್ಮ ಏನು ಮನೆ ಹತ್ರ ಕೇಳೋದಿಲ್ಲ. ನೀನು ಹೇಳ್ಬಿಡು. ಹಂಗದ್ಯಾ? ಏನಯ್ಯ ಸಮಾಚಾರ? ಏನು ಇಲ್ಲಮ್ಮ, ನಮ್ಮ ಆದಿ ಹೇಳ್ತಾವನೆ, ಹೇಗಿದ್ರು ನಮ್ದು ಅಂಗಡಿ ಖಾಲಿ ಇದೆಯಲ್ಲ, ಅದರಲ್ಲೇ ನೀವಿಬ್ಬರು ಇದ್ಕೊಂಡು ಏನಾದ್ರೂ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ಕೊಳ್ಳಿ ಅಂತವನೆ. ರಮ, ಇನ್ನು ನಿನಗೆ ಈ ಬಾಂಧವ್ಯವನ್ನು ಬಿಟ್ಟುಕೊಡಲು ಮನಸ್ಸಿಲ್ಲವೇ? ಅಲ್ಲಿ ನೋಡಿ ಅವಯ್ಯ, ನೋಡು, ನಮ್ಮ ಮಾತು ಕೇಳಲ್ಲ ಅಮ್ಮಯ್ಯ. ಈಗ ನೋಡು, ನಮ್ಮ ಮಾತು ಕೇಳೋದಾದ್ಮೇಲೆ ನಾವು ಕೊಟ್ಟಿರೋ ಒಡವೆ ಎಲ್ಲ ಬಿಚ್ಕೊ ಅಂತೇಳಿ ಸುಮ್ಮನೆ ಯಾಕೆ ಎಲ್ಲ ಬಿಚ್ಕೊಂಡು ಕಳ್ಸ್ಕೊ. ರಮ, ನಿನ್ನ ಮೈ ಮೇಲಿರುವ ಒಡವೆಗಳನ್ನು ತೆಗೆದು ಕೊಟ್ಟು ಬಿಡು. ಅಯ್ಯೋ, ಅದು ಆದಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗೇನ್ ಗೊತ್ತಾ, ನೀವು ಹೋಗ್ತಾ ಇರೋದು ಪರದೇಶಕ್ಕೆ. ಅಲ್ಲಿ ನಮ್ಮ ದೇಶದ ರೀತಿ ಜನಗಳು ಒಳ್ಳೆಯವರಲ್ಲ. ಆದ್ರಿಂದ ತಾವು ಏನ್ ಮಾಡ್ಬೇಕು ಅಂದ್ರೆ ಈ ಒಡವೆನೆಲ್ಲ ವಾಪಸ್ ಇಸ್ಕೊಳ್ಳಿ ಅಂತ ಹೇಳ್ತಾವೆ. ಅಕಸ್ಮಾತ್ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ಅಂತ. ಅಮ್ಮ, ಹೋಗಿದ್ ಬರ್ತೀವಿ. ಆಯ್ತಮ್ಮ. ಅಣ್ಣಯ್ಯ, ಹೋಗಿದ್ ಬರ್ತೀವಿ. ಬಾರಯ್ಯ, ವೆಂಕಟ ಸುಬ್ಬಿ ಒಬ್ಳೇ ಇರ್ತಾಳೆ. ಬಾ. ವೆಂಕಟ ಸುಬ್ಬಿ ಒಬ್ಳೇ ಇದ್ರೆ ನನ್ನನ್ನು ಯಾಕೋ ಕರಿತ್ಯಾ? ನೀನು ಹೋಗೋ.
ಕರ್ಮ. ಹೋಗು, ನಾನು ಒಬ್ಬನೇ ಹೋಗ್ತೀನಿ. ಅಯ್ಯೋ ಇರೋ, ನಾನು ಬರ್ತೀನಿ, ನಡಿ. ಈ ಗೋಂಡಾರಣ್ಯವು ನಮ್ಮ ಪಾಲಿಗೆ ಒಂದು ನಂದ ಗೋಕುಲದಂತೆ ಕಾಣಿಸುತ್ತಿದೆಯಲ್ಲವೇ? ಆ ನೀಲಾಕಾಶದ ಮುಗಿಲ ಮಧ್ಯದಲ್ಲಿ ನಿರ್ಭಯವಾಗಿ ಹಾರಾಡುತ್ತಿರುವ ಕಗ ಸಮೂಹ, ಈ ವೃಕ್ಷ ರಾಣಿಯ ನೆರಳಡಿಯಲ್ಲಿನ ಹಸಿರು ಹುಲ್ಲಿನ ರಕ್ತ ಗಂಬಳಿಯ ಮೇಲೆ ಹೊರಳಿ ಚೆಲ್ಲಾಟವಾಡುತ್ತಿರುವ ಚಿಗುರೆಗಳಂತೆ ಈ ಕಾನನದ ಸೊಬಗನ್ನು ನೂರ್ಮಡಿಗೊಳಿಸುವ ಸಲುವಾಗಿ ಧರೆಗಿಳಿದು ಬಂದು ಗಜಗಂಭೀರವಾಗಿ ಹರಿದು ಬರುತ್ತಿರುವ ಈ ಗಂಗಾ ನದಿಯಂತೆ ನಾವು ಈ ಪ್ರದೇಶದಲ್ಲಿ ಒಂದು ಸ್ವರ್ಗವನ್ನು ನಿರ್ಮಿಸಿಕೊಂಡು ಹಾಯಾಗಿ ಬಾಳೋಣವೇ? ನಿಜ ಪ್ರಾಣೇಶ್ವರ, ಈ ಸೌಂದರ್ಯದ ಬೀಡನ್ನು ನೋಡುತ್ತಿದ್ದರೆ ಮುಂದೆ ಹೋಗಲು ನನಗೆ ಮನಸ್ಸು ಬಾರದು. ರಮ, ನನಗೂ ಹಾಗೆ ಅನ್ನಿಸುತ್ತಿದೆ. ಮನವು ತುಂಬಿಯಾಗಿದೆ, ಮೌನವಾಗಿ ಸಾಗಿದೆ. ಮನವು ತುಂಬಿಯಾಗಿದೆ, ನಿನ್ನ ಬಯಸಿ ಮನವು ತುಂಬಿಯಾಗಿದೆ, ಮೌನವಾಗಿ ಸಾಗಿದೆ. ಕೋಗಿಲೆಗಳು ಕೂಗಿಲೆ ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿಲೆ ಸಮರಗಳು ನಾಟ್ಯವಾಡುತ್ತಿದೆ. ಮನವು ಆಗಿದೆ. ಪ್ರೇಮದ ಮಿಲನ ಪೂರ್ವ ಜನ್ಮದ ಬಂಧವು ಅನುರಾಗ ದೇವತೆ ನೀನು, ನಿನ್ನ ಬಿಟ್ಟು ನಾನಿರಲು. ಅನುರಾಗ ದೇವತೆ ನೀನು, ನಿನ್ನ ಬಿಟ್ಟು ನಾನಿರಲು.
ಒಳ್ಳೆಯ ವನ್ಯ ಪ್ರದೇಶವನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಒಪ್ಪುತ್ತಿಲ್ಲ. ಹಾಗಾಗಿ ನಾವು ಇಲ್ಲಿಯೇ ಕೆಲ ದಿನಗಳವರೆಗೆ ಕಾಲ ಕಳೆಯಬೇಕಾದರೆ ನಮ್ಮ ಉದರ ಪೋಷಣೆಗಾಗಿ ಕೆಲವು ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳಬೇಕಲ್ಲವೇ? ನಿಜ ಸ್ವಾಮಿ, ಆದರೆ ಈ ಮಾಂಗಲ್ಯವನ್ನು ಬಿಟ್ಟರೆ ಮತ್ತಾವ ಆಭರಣವೂ ಇಲ್ಲದಿರುವಾಗ ಹೇಗೆ ತಾನೇ ನೆಮ್ಮದಿಯಿಂದಿರಲು ಸಾಧ್ಯ? ರಮ, ಹಾಗೆನ್ನಬೇಡ. ಆ ಚಿಂತೆಯಿಂದ ಕಂಗಾಲಾಗಬೇಡ. ನಾವು ಇಲ್ಲಿಂದ ಕೊಂಚ ದೂರ ಸಾಗಿದರೆ ಯಾವುದಾದರೊಂದು ಪಟ್ಟಣ ಸಿಕ್ಕಿತು, ಅಲ್ಲಿಯೇ ಊಳಿಗಕ್ಕೆ ಸೇರಿಯಾದರೂ ಬದುಕೋಣ. ಪ್ರಾಣೇಶ್ವರ, ನನ್ನಂತ ನಿರ್ಭಾಗ್ಯಳ ಕೈ ಹಿಡಿದು ನಿಮಗೂ ತೊಂದರೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ನಾನು ಸಂಪೂರ್ಣ ನಿರ್ಗತಿಗಳೆಂದು ಭಾವಿಸಿದೆ. ಆದರೆ ನನ್ನ ಬಳಿ ಇರುವ ಈ ಕರವಸ್ತ್ರವನ್ನು ವಿಕ್ರಯಿಸಿದರೆ ನಮಗೆ ಸಹಸ್ರ ಹೊನ್ನು ಸಿಗಬಹುದು. ಅದರಿಂದ ನಾವು ಜೀವಿಸಬಹುದು. ರಮ, ಇದರ ಕಲಾಕುಶಲತೆಯನ್ನು ನೋಡುತ್ತಿದ್ದರೆ ನನ್ನ ಮನಸ್ಸೆಷ್ಟು ಹಗುರವಾಗುತ್ತಿದೆಯೋ ಅಂತೆಯೇ ಇದನ್ನು ವಿಕ್ರಯಿಸಬೇಕಲ್ಲವೆಂಬ ವೇದನೆಯೂ ಸಹ ಉಂಟಾಗುತ್ತದೆ. ಆದರೇನು ಮಾಡುವುದು? ಬೇರೆ ದಾರಿ ಇಲ್ಲ. ರಮ, ನೀನು ಇಲ್ಲಿಯೇ ಇರು. ನಾವೀರ್ವರು ಈ ಕರವಸ್ತ್ರವನ್ನು ಮಾರಲು ಹೊರಟರೆ ನಮ್ಮ ವೃತ್ತಾಂತ ತಿಳಿದು ತೊಂದರೆಯಾಗುತ್ತದೆ. ಆದ್ದರಿಂದ ನಾನು ಬರುವ ತನಕ ನೀನು ಈ ನಿರ್ಜಲ ಪ್ರದೇಶದಲ್ಲಿಯೇ ಇರಬೇಕು, ತಿಳಿಯಿತೆ? ಹಾಗೆ ಮಾಡಿ. ರಮ, ನಾನು ಬೇಗ ಬಂದು ಬಿಡುತ್ತೇನೆ. ಶೀಘ್ರವಾಗಿ ಬನ್ನಿ. ಚಿಂತೆಗೊಳಗಾಗದಿರು.